ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದ ಮೇನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಅನ್ನೋದು ನಾದಾಂತರಂಗ ತಾನೆ, ನಾದ ಅನ್ನೋದು ಭಾವಾಂತರಂಗನೇ. ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಚಾರತಿ. ಪ್ರತಿಯೊಂದರಲ್ಲೂ ಅವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ, ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ. ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ.
ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ ಇಲ್ಲಿ, ಮೇಲೂ ಕೀಳಿಲ್ಲ. ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು. ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನಂಬಿ ನಡೆದರೆ ಸಾಕು, ಸಾರ್ಥಕ ಬದುಕು. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ. ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ, ನಮ ಕಾಯುವ ರಕ್ಷೆ. ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ. ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ. ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ. ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ಗೊತ್ತೇಯಾಗದೆ ಶುರುನ, ರೀಸನ್ನೇ ಬೇಕಾಗಿಲ್ಲ ಖುಷಿಯಾಗಿರುವ ಸ್ಥಿತಿನ. ಕ್ಲಾಸ್ ರೂಮಲ್ಲಿ ಸೈಲೆಂಟೇ, ಇಲ್ಲಿ ವಿಷಯ ಗಲಾಟೆ. ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಹಾಗೆ ರಿಪೀಟ್. ನಾಳೆ ಬರ್ಬೇಕಾದ್ರೆ ನಿಮ್ಮ ತಾಯಿನ ಜೊತೆಲಿ ಕರ್ಕೊಂಬ. ನಂಗೆ ತಾಯಿ ಇಲ್ಲ ಟೀಚರ್. ಅನ್ಸ್ಟವ್ ಅನು, ನಿಂಗೆ ತಾಯಿ ಇಲ್ವಾ? ಸ್ನೇಹನೇ ಆಗೇನಾ, ಸವಿ ಸವಿ ನೆನಪಿನ ನಗುನ. ನೆನೆಯುತ್ತಾ ಹೋದಷ್ಟು ಮನಗಳ ಬೆಸೆಯುವ ಸೆರೆನಾ. ಸ್ನೇಹನೇ ಈಗೇನಾ. ಸೋಡಾ ಯಾರೇ ಅದು? ಮೀರಕ್ಕ. ಮೀರಾ ಅಕ್ಕನಾ? ಹ್ಞೂ ಕಣೋ, ನಮ್ ಸೀನಿಯರ್. ಆದ್ರೂ ನೋಡಕ್ ಸೂಪರ್ ಆಗಿದ್ದಾಳಲ್ವಾ? ಹೌದಲ್ವೋ? ಅರ್ಜುನ್, ನೀನ್ ಇವತ್ತು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ಮೀರಾ, ನೀನ್ ಇವತ್ತು ತುಂಬಾ ಚೆನ್ನಾಗಿ ಸ್ಟೋರಿ ಹೇಳ್ದೆ. ಥ್ಯಾಂಕ್ ಯು. ಸೋಡಾ ನಿಂತ್ಕೊಳ್ಳೆ, ಯಾಕೆ? ಕಾಲ ಶುರು ಆಯ್ತು, ಲೈಫ್ ಎಲ್ಲ ಸುತ್ತುತ್ತಿದೆ ನಿಲ್ಲದೆ. ನನ್ನನ್ನ ಎದುರಾಕೊಂಡವ್ರಿಗೆ ಸಾವೇ ಶಾಶ್ವತ. ಗೆದ್ದೆ ಗೆದ್ದೆ. ಹೇಗಂತ
ಸಿಟ್ಟು ಬಿಟ್ಟು ಜೊತೆಗಿರೋ ಮೂರು ಹೊತ್ತು ಮೂಡಿ ಬರೋ ಒಗ್ಗಟ್ಟು ನಮ್ಮದು ತೀರ ಹಚ್ಚಿಕೊಂಡಿರೋ ಮನಸುರೆಗೊಂಡಿರೋ ಎಲ್ಲ ತಿಳಿದಂತೆ. ಅರ್ಜುನ್ ಸೆಮಿಸ್ಟರ್ ಎಕ್ಸಾಮ್ ಮುಗಿದ್ಮೇಲೆ ಬೈಕಲ್ಲಿ ರೋಡ್ ಟ್ರಿಪ್ ಹೋಗಿ ಬರೋಣ. ಏಯ್ ಸೋಡಾ, ಬೈಕಲ್ಲಿ ಹೋದ್ರೆ ಶೆಟ್ಟಿ ಬರಕ್ಕಾಗತ್ತಾ? ಬೇರೆ ಏನಾದ್ರು ಪ್ಲಾನ್ ಮಾಡ ಇರು. ಸರಿ. ಸ್ನೇಹನೇ ಈಗೇನಾ ಗೊತ್ತೇ ಆಗದೆ ಶುರುನಾ, ರೀಸನ್ನೇ ಬೇಕಾಗಿಲ್ಲ ಖುಷಿಯಾಗಿರುವ ಸ್ಥಿತಿನ. ಸ್ನೇಹನೇ ಆಗೇನಾ ಸವಿ ಸವಿ ನೆನಪಿನ ನಗುನ, ನೆನೆಯುತ್ತಾ ಹೋದಷ್ಟು ಮನಗಳ ಬೆಸೆಯುವ ಸರೆನಾ. ಅರ್ಜುನ್, ಏಯ್ ಸೋಡಾ, ನೀನ್ ಯಾಕೆ ಬಿಟ್ಟು ಬಂದೆ? ನೀನೊಬ್ನೇ ಫೀಲ್ ಮಾಡ್ಕೊಂಡು ನಿಂತಿದ್ಯಲ್ಲ, ಅದಕ್ಕೆ ಬಂದೆ. ಫೀಲ್ ಎಲ್ಲ ಏನಿಲ್ಲ, ಸುಮ್ಮನೆ ನೋಡ್ತಿದ್ದೆ. ನಿನ್ ಮುಖ ನೋಡಿದ್ರೆ ನಂಗೆ ಗೊತ್ತಾಗತ್ತು. ಮಗ, ನನ್ ಡಿಗ್ರಿ ಡ್ರೆಸ್ ಹೆಂಗಿದೆ? ಚೆನ್ನಾಗಿದೆ ಅಲ್ಲ? ನಿಂಗೂ ಬೇಕಾ? ಒಂದ್ ಕೆಲಸ ಮಾಡು, ನಾಳೆ ಬಿಚ್ಕೊಟ್ಬಿಡ್ತೀನಿ, ಹಾಕೊಂಡ್ಬಿಡು ಆಯ್ತಾ? ಈ ನಮ್ಮ friendship, ನಮಗೆಂದೂ ಕೊನೆಯಿಲ್ಲದ friendship. ಇದು ಒಂದು ಲವ್ ಸ್ಟೋರಿ ಅಂತೆ. ಇದ್ದಕ್ಕಿದ್ದಂಗೆ ಲವ್ ಆಯ್ತಂತೆ, ಅವನ ಜೊತೆ ಅವಳು ಓಡೋದ್ಲಂತೆ. ಏ ಸೋಡಾ, ಲವ್ ಅಲ್ಲಿ ಲಾಜಿಕ್ ನೋಡಬಾರ್ದು, ಮತ್ತೆ ಓನ್ಲಿ ಮ್ಯಾಜಿಕ್. ಏನಮ್ಮ ದಿನ ಒಂದೇ ತರ ದೋಸೆ ತಿಂದು ಬೋರ್ ಆಗ. ಅಂತಂದು ಮೊದಲು ಫೇಲ್ ಆಗಿರೋ ಸಬ್ಜೆಕ್ಟ್ ನ ಪಾಸ್ ಮಾಡ್ಕೊಂಡು ಲೈಫಲ್ಲಿ ಮುಂದುವರೆದ್ ಕಲಿ. ದೋಸೆ ಅಂತೆ ದೋಸೆ. ಆಂಟಿ, ನಂಗೊಂದು ಮೊಟ್ಟೆ ದೋಸೆ. ಈ ವರ್ಷ ನಾನು ಪಾಸ್ ಆಗ್ಲಪ್ಪ. ನಾವೆಲ್ಲ ಕತ್ತಲಿನಿಂದ ಬೆಳಕಿನೆಡೆಗೆ ಕರೆದೊಯ್ದ ನನ್ನ ತಂದೆ ತಾಯಿಯರು ಶ್ರೀ ಗುರುಗಳಿಗೂ ಅಣೆಮನೆದು ಕಾಶಿನಾಥ ಮಹಾಸ್ವಾಮಿಗಳಿಗೆ ಹೂಗುಚ್ಛಗಳಿಂದ ಸ್ವಾಗತಿಸಬೇಕು, ಹೂ ಕೊಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ
ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ, ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಳಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ, ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ, ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ, ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ, ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ, ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ, ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ, ಚಪ್ಪಾಳೆ 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 ಚಪ್ಪಾಳೆ. ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ, ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ, ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ, ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ, ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ, ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ, ಗಾನಚತುರಾಯ ಗಾನಪ್ರಾಣಾಯ ಗಾನಾಂತರಾತ್ಮನೇ, ಗಾನೋತ್ಸುಕಾಯ ಗಾನಮತ್ತಾಯ ಗಾನೋತ್ಸುತಮನಸೇ, ಗುರುಪೂಜಿತಾಯ ಗುರುದೈವತಾಯ ಗುರುಪುರಸ್ಥಾಯಿನೇ, ಗುರುವಿಕ್ರಮಾಯ ಪುಣ್ಯಪ್ರದಾಯ ಗುರವೇ ಗುಣಗುರವೇ, ಗುರುದೈತ್ರಕ್ಷೇತ್ರೇ ಗುರುಧರ್ಮಸದಾರಾಧ್ಯಾಯ, ಗುರುಪುತ್ರ ಪರಿತಾತ್ರೇ ಗುರುಪಾಖಂಡಖಂಡಕಾಯ, ಗೀತಸಾರಾಯ ಗೀತತತ್ವಾಯ ಗೀತಗೋತ್ರಾಯ ಧೀಮಹಿ, ಗೂಢಗುಲ್ಕಾಯ ಗಂಧಮತ್ತಾಯ ಗೋಜಯಪ್ರದಾಯ ಧೀಮಹಿ, ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ, ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ, ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ, ಗ್ರಂಥಗೀತಾಯ ಗ್ರಂಥಗೇಯಾಯ ಗ್ರಂಥಾತ್ಮರಾತ್ಮನೇ, ಗೀತಲೀನಾಯ ಗೀತಾಶ್ರಯಾಯ ಗೀತವಾದ್ಯಮಟವೇ, ಗಾಯಚರಿತಾಯ ಗಾಯಕವರಾಯ ಗಂಧರ್ವಪ್ರಿಯಸುತೆ, ಗಾಯಕಾದೀನ ವಿಗ್ರಹಾಯ ಗಂಗಾಜಲ ಪ್ರಳಯಪತೆ, ಗೌರೀಸ್ತನಂದನಾಯ ಗೌರೀಹೃದಯನಂದನಾಯ, ಗೌರವಾಣೋತ್ಸುಕಾಯ ಗೌರೀ ಗಣೇಶ್ವರಾಯ, ಗೋಸಹಸ್ತಾಯ ಗೋವರ್ಧನಾಯ ಗೋಪಗೋಪಾಯ ಧೀಮಹಿ, ಗಂಗಮತ್ತಾಯ ಗಂಗಮತ್ತಾಯ ಗೋಜಯಪ್ರದಾಯ ಧೀಮಹಿ, ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ, ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ. ದೀಪವಾಗಲಿ, ಗುರುಗಳ ಆಶೀರ್ವಾದ ನಮ್ಮ ಬದುಕಿನ ಶ್ರೀರಕ್ಷೆಯಾಗಲಿ ಎಂದು ಹೇಳುತ್ತಾ ಮುಂದಿನ ಘಟ್ಟ ಜ್ಯೋತಿ ಬೆಳಗುವುದು. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಪ್ರಮುಖ ಘಟ್ಟ ಜ್ಯೋತಿ ಬೆಳಗುವುದು. ಅಜ್ಞಾನವೆಂಬ ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡಿದ ಗುರುಗಳಿಗೆ ಗೌರವ
ಪ್ರಥಮವಾಗಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ ಕಾಶಿನಾಥ ಮಹಾಸ್ವಾಮಿಗಳ ಬಗ್ಗೆ ಪರಿಚಯ. ಮುರುಘಾ ಮಠವು ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಬೆಳಗುಡ ತಾಲೂಕಿನ ಧಾರ್ಮಿಕ ಇತಿಹಾಸದಲ್ಲಿ ಮಹತ್ವಪೂರ್ಣವಾದಂಥ ಸಂಸ್ಥೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸಂಪ್ರದಾಯದಲ್ಲಿ ಅತ್ಯುನ್ನತ ಸ್ಥಾನವನ್ನು ಹೊಂದಿರುವ ಪೀಠಾಧಿಪತಿಗಳು. ಇವರು ಧರ್ಮ ಪ್ರಚಾರ, ಸಮಾಜ ಕಲ್ಯಾಣ, ಶಿಕ್ಷಣ ಮತ್ತು ದಾಸೋಹ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಮಾಜಕ್ಕೆ ನೈತಿಕ ಮೌಲ್ಯವನ್ನು ಬೋಧಿಸುವ ಆಧ್ಯಾತ್ಮಿಕ ನಾಯಕರು. ಇವರು ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮೌಲ್ಯಗಳನ್ನು ಎತ್ತಿ ಹಿಡಿಯುವಲ್ಲಿ ಮಹತ್ವದ ಕೊಡುಗೆಯನ್ನು ನೀಡುತ್ತಾರೆ. ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ರಂಗಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಾಡಿನ ಮುನ್ನಡೆಯಲ್ಲಿ ಗಣನೀಯ ಸೇವೆ ಸಲ್ಲಿಸುತ್ತಿರುವ ಇವರ ಶಿವಯೋಗದಲ್ಲಿ 6 ವರ್ಷ ಅಧ್ಯಯನ, ಕಾಶಿಯಲ್ಲಿ 8 ವರ್ಷ ಅಧ್ಯಯನ, ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರ ವಿಷಯದಲ್ಲಿ MA ಸ್ನಾತಕ ಪಡೆದಿದ್ದಾರೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಎಂಬ ಬಸವಣ್ಣನವರ ವಾಣಿಯನ್ನು ನಿಜ ಮಾಡುವಂತೆ ಕ್ರಿಯಾಶೀಲವಾಗಿ ಬೆಳೆದವರು. ಪ್ರಗತಿಪರ ಚಿಂತನೆ ಮತ್ತು ಆಚರಣೆಗಳ ಬಗ್ಗೆ ದೃಷ್ಟಿಕೋನಗಳನ್ನು ತರುವ ಮೂಲಕ ಅವರು ಸಮಾಜಕ್ಕೆ ಸೇವೆ ಸಲ್ಲಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಶ್ರೀ ಕಾಶಿನಾಥ ಮಹಾಸ್ವಾಮಿಗಳಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಹಾಗೂ KGS ನಂಬರ್ 2 ಶಾಲೆಯ ಸಮಸ್ತ ವಿದ್ಯಾರ್ಥಿ ಬಳಗದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ವೇದಿಕೆ ಮೇಲೆ ಆಸೀನರಾದಂತಹ ನಮ್ಮ ಆತ್ಮೀಯ ಸರ್ವ ಪೂಜ್ಯ ಗುರುಗಳಿಗೆ 2002 ಮತ್ತು 2003ನೇ ಸಾಲಿನ KGS ನಂಬರ್ 2 ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಬಳಗದ ವತಿಯಿಂದ ಕೋಟಿ ಕೋಟಿ ನಮನಗಳು. ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ಬೋದು. ನಮಗೆ ಅರಿವು ಮೂಡುವ ವೇಳೆ ಒಳಿತು ಕೆಡುಕುಗಳ ಸಮಷ್ಟಿ ಭಾವವನ್ನು ತಿಳಿಸಿ ಜಗದ ಒಳಿತೆಲ್ಲವನ್ನು ತಮ್ಮ ಶಿಷ್ಯರಿಗೆ ದೊರೆಯಲಿ ಎಂದು ಹರಸಿ ಹಾರೈಸಿದ ಹಿತೈಷಿಗಳು. ತನಕ್ಕಿಂತ ಶಿಷ್ಯತನವನ್ನೇ ಬೆಳೆಸಿ ತಮಗಿಂತ ಮಿಗಿಲಾಗಿ ಬೆಳೆದು ಬಾಳಿಲೆಂದು ಹಾರೈಸಿ ಕಲಿಸಿದ ಅವತಾರಿಗಳು ನೀವು. ವಿದ್ವತ್ತಿನ ಮನ್ವಂತರ ಪಾಠ ಪ್ರವಚನ ತೊಡೆಗೂಡಿ ಶಿಸ್ತಿನ ಜೀವನದ ದರ್ಶನ ಮಾಡಿಸಿ ಹಗಲಿರುಳು ನಮಗಾಗಿ ಕನವರಿಸಿ ಅನವರತ ಆಶೀರ್ವಾದ ಗೈಯೋರು ನೀವು. ನಿತ್ಯ ಕರ್ಮದ ವೃತ್ತಿಯ ಹೊಸೆದು ಸರ್ವಧರ್ಮದ ಎಣ್ಣೆಯ ಸುರಿದು ಜ್ಞಾನ ಜ್ಯೋತಿಯ ಸ್ಪರ್ಶದಿಂದ ಸುಜ್ಞಾನದ ದೀಪ ಬೆಳೆಸಿ ನಮ್ಮ ಬಾಳನ್ನು ಬೆಳಗಿಸಿದ ಆಚಾರ್ಯರು ನೀವು. ಕುಲ, ಗೋತ್ರ, ಮತ, ಪಂಥ ಮೀರಿದ ವಿಶ್ವಮಾನದ ಉಡುಗೊರೆಯನ್ನು ಸಮಾಜಕ್ಕೆ ನೀಡಲೆಂದು ತಮ್ಮ ವೃತ್ತಿ ಜೀವನವನ್ನು ಮುಡಿಪಾಗಿರಿಸಿ ನಮ್ಮೆಲ್ಲರ ಭವಿಷ್ಯವನ್ನು ಉಜ್ವಲ ಮಾಡಿದವರು ನೀವು. ನಿಮ್ಮ ಶಿಷ್ಯ ಬಳಗದ ಮನದಂತರಾಳದ ಅನಂತ ನಮನಗಳನ್ನು ಸಲ್ಲಿಸಿ ಸದಾ ತಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಎಂದು ಆಶಿಸಿ ನೀವು 100 ಕಾಲ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಿರಿ ಎಂದು ನಮ್ಮ ಬ್ಯಾಚ್ ವತಿಯಿಂದ ದೇವರಲ್ಲಿ ಪ್ರಾರ್ಥಿಸಿ ಭಗವಂತನ ಕೃಪೆಯಿಂದ ನಮ್ಮ ಶಾಲಾ ದಿನಗಳ ಮಧುರ ನೆನಪುಗಳನ್ನು ಮರುಕಳಿಸಲು ಮತ್ತು ನಮಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ಗೌರವ ಸಮರ್ಪಿಸಲು ಹಮ್ಮಿಕೊಂಡಿರುವ ಗುರು ನಮನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಸರ್ವ ನಮ್ಮ ಆತ್ಮೀಯ ಗುರುವೃಂದಕ್ಕೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಕಾಯುತ್ತಿದ್ದ ಕ್ಷಣ ನಮ್ಮ ಗುರುಗಳಿಗೆ ಗುರುವಂದನೆ ಕಾರ್ಯಕ್ರಮ
ಬಸವರಾಜ್ ಗೋಪಿ, ಶ್ರೀಧರ್ ಕೆಂಚಳ್ಳಿ, ಸಂಗಪ್ಪ ವಡಗೇರಿ, ಚಂದ್ರಶೇಖರ್ ಕಾಗಿ ಇವರಿಂದ ಎಲ್ಲರೂ ಬೇಗ ಬೇಗ ವೇದಿಕೆಗೆ ಆಗಮಿಸಬೇಕು. ಪ್ರಾತಸ್ಮರಣೀಯರಾದ ವಿಶ್ವ ಕಲ್ಯಾಣಕರ್ತನಾಗಿದ್ದಂಥ ಬಸವಾದಿ ಪ್ರಮುಖರನ್ನು ಆರಾಧನೆ ಗುರುವರೆ ಸಮಾಜ ಸಂಜೀವಿನಿ ಆನಂದರ ಗುರುಕುಮಾರ ಸಂಯೋಗಿಗಳನ್ನು ಪರಮ ಪೂಜ್ಯ ಗುರುವರ ನಿರಂತರ ಮಹಾಪೂಜ್ಯ ಗುರುಗಳನ್ನು ಮನಮಂದಿರದಲ್ಲಿ ಭಕ್ತಿಯಿಂದ ಸ್ಮರಿಸಿ ಧ್ಯಾನಿಸಿ ವಿಜಾತಿ ದೇವತೆಯಾಗಿರ್ತಕ್ಕಂಥ
ಮಹಾಮಾತೆ ಶಾರದೆಯನ್ನ ಭಕ್ತಿಯಿಂದ ನೆನೆದು ಸ್ಮರಿಸಿ ಇವತ್ತಿನ 2002 ಹಾಗೂ 2003ನೇ ವರ್ಷದ ಸಾಲಿನ ವಿದ್ಯಾರ್ಥಿನಿಯರ ಗುರುನಮನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗುರುಮಾತೆಯರೇ ಹಾಗೂ ಗುರುಗಳೇ, ಈ ಕಾರ್ಯಕ್ರಮದಲ್ಲಿ ಸಮ್ಮಿಳಿತರಾಗಿರ್ತಕ್ಕಂಥ ಯಾವತ್ತು ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿರ್ತಕ್ಕಂಥ 2002-2003ನೇ ಸಾಲಿನ ಯಾವತ್ತು ವಿದ್ಯಾರ್ಥಿನಿಯರೇ, ಸಣ್ಣ ತಂದೆ ತಾಯಿಗಳೇ, ನಿಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ವಿದ್ಯಾಧ್ಯಯನ ತಪಃ ಅಂತ ಹೇಳ್ತದೆ ಶ್ರುತಿ. ತಪಸ್ಸು ಅಂದ್ರೆ ಏನು? ವಿದ್ಯೆ ಅಧ್ಯಯನ ಮಾಡೋದೇ ಒಂದು ತಪಸ್ಸು ಅಂತ. ನೀವೆಲ್ಲ ಒಂದು ಹುದ್ದೆಯೊಳಗಿದ್ರು ಕೂಡ ನೀವು ಮೂಲವನ್ನು ಮರೆತಿಲ್ಲ. ಏನು ಮರೆತಿಲ್ಲ ಅಂದ್ರೆ ಗುರುನಮನವನ್ನು ಮರೆತಿಲ್ಲ. ನೋಡಿ, ಒಳ್ಳೆಯ ಸಂಸ್ಕಾರ. ನಿಮಗೆ ಕಲಿಸಿರ್ತಕ್ಕಂತಹ ಶಾಲೆ, ನಿಮ್ಮ ಬದುಕನ್ನು ರೂಪಿಸಿಕೊಟ್ಟಿರ್ತಕ್ಕಂತಹ ಶಾಲೆಯನ್ನು ಮರೆತಿಲ್ಲ. ನಿಮ್ಮ ಬದುಕಿಗೆ ಬಣ್ಣವನ್ನು ತುಂಬಿರ್ತಕ್ಕಂಥ ಗುರುಗಳನ್ನು ಮರೆತಿಲ್ಲ. ಉಪಕಾರ ಸ್ಮರಣೆ ಅಂತಕ್ಕಂಥದ್ದು ಬಹಳ ದೊಡ್ಡದು. ಮಾತೃ ಋಣ, ಪಿತೃ ಋಣ, ಗುರು ಋಣ, ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಅನ್ನುವಂತೆ ನೀವು ನಿಮ್ಮನ್ನು ಕಲಿಸಿರ್ತಕ್ಕಂಥ ಶಾಲೆಯ ಋಣವನ್ನು ನೀವು ಮರೆತಿಲ್ಲ. ಮತ್ತು ತೀರ್ಸಕ್ಕೆ ಆಗಂಗಿಲ್ಲ. ತೀರ್ಸಿದಂಗೆ ಮಾಡ್ತೀವಿ ಅಷ್ಟೇ, ನಾವು ತೀರ್ಸಕ್ಕೆ ಸಾಧ್ಯ ಆಗಂಗಿಲ್ಲ. ಜೋರಾಗಿ ತಿಳ್ಕೊಳ್ತಿದ್ದೀವಿ. ಯಾಕಂದ್ರೆ ಇವತ್ತಿನ ದಿವಸ ನಾವೆಲ್ಲ ಈ ಸ್ಥಾನಮಾನದಲ್ಲಿ ಇಟ್ಕೊಳ್ಬೇಕಾಗಿದ್ರೆ ಅಕ್ಷರ, ಅರಿವು, ಆಶ್ರಯವನ್ನು ಕೊಡ್ತಕ್ಕಂತಹ ಗುರುಗಳು ನಮಗೆಲ್ಲ. ಇವತ್ತು ನಾನು ಕೂಡ ಕಲಿತ ವಿದ್ಯಾರ್ಥಿ ಇದ್ರೂ ಕೂಡ ಇವತ್ತು ಈ ಗುರುನಮನ ಕಾರ್ಯಕ್ರಮದಲ್ಲಿ ನನಗೆ ಕಲಿಸಿರ್ತಕ್ಕಂತಹ ಗುರುಗಳ ಸ್ಮರಣೆ ನಾನು ಕೂಡ ಮಾಡ್ತಾ ಇದ್ದೀನಿ. ಇವತ್ತು ದಿವಸ ಗುರುಗಳಿಗೂ ಪಾಠ ಕಲಿಸಿಲ್ಲ, ಈಗ ಇಲ್ಲೇ ಇಲ್ಲ. ಮೆಗಾಲಯ ಶಿಕ್ಷಣ ಪದ್ಧತಿ ಬಂತು. ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ಹೋಗುವ ಸಂದರ್ಭದೊಳಗೆ ಬ್ರಿಟಿಷರು ಏನು ಮಾಡಿದ್ರು ಅಂತ ಕೇಳಿದ್ರೆ, ಭಾರತೀಯರು ಎಷ್ಟೇ ಯುದ್ಧಗಳನ್ನು ಮಾಡಿದ್ರು ಕೂಡ 10-20 ಸಲ ದಾಳಿಯನ್ನು ಮಾಡಿ ಸಂಪತ್ತನ್ನು ಕಸಿದುಕೊಂಡು ತುಂಬಿಕೊಂಡು ಹೋದರೂ ಕೂಡ ತಮ್ಮ ಸಂಸ್ಕೃತಿಯನ್ನು ಮರೆಯಂಗಿಲ್ಲ. ಇವರು ಸಂಸ್ಕೃತಿ ಹಾಳು ಮಾಡಿಕೊಳ್ಳುವ ಜನ ಅಲ್ಲ ಅಂತ ತಿಳ್ಕೊಂಡು ಅವ್ರು ಏನು ಮಾಡಿದ್ರು, ಸ್ವಾತಂತ್ರ್ಯವನ್ನು ಕೊಟ್ಟು ಹೋಗುವ ಸಂದರ್ಭದೊಳಗೆ ಇವರು ಶಿಕ್ಷಣದ ಪದ್ಧತಿಯನ್ನು ಕೆಡಿಸಬೇಕಂತೇಳಿ ಮೆಗಾಲಯ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದರು. ಇವತ್ತು ನಡೆದಿರ್ತಕ್ಕಂಥ ಸರ್ಕಾರಗಳು ಜಾರಿಗೊಳಿಸ್ತಕ್ಕಂಥ ಮತ್ತು ನೀವು ಕಲಿಸ್ತಕ್ಕಂಥ ಅಕ್ಷರವನ್ನು ಬಿಟ್ಟು ಓದಬೇಕು. ಪರಹಿತ ಪದಂ ಗುರುಪದಂ. ಪರ ಅಂದರೆ ಶಿಷ್ಯ, ಆ ಶಿಷ್ಯನ ಹಿತವನ್ನು ಬಯಸುವ ಗುರು ಅದು. ಅಕ್ಷರವನ್ನು ಬಿಟ್ಟು ಓದಬೇಕು. ರಹಿತ ಪದಂ ಗುರುಪದಂ. ಇಲ್ಲದನ್ನ ಮಾಡೋದು ಏನು? ಹೀಗೆ 3 ಗುಣಗಳನ್ನು ಇಲ್ಲದನ್ನ ಮಾಡಿ ಶುದ್ಧ ಚೈತನ್ಯದ ಸ್ವರೂಪವನ್ನು ಮಾಡತಕ್ಕಂಥವ ಗುರು. ರಹಿತ ಪದಂ ಗುರುಪದಂ. ಪರಾಕ್ಷರವನ್ನು ಬಿಟ್ಟು ಹೋದರೆ ಹಿತ ಪದಂ ಗುರುಪದಂ. ಯಾವಾಗಲೂ ಶಿಷ್ಯರ ಹಿತವನ್ನೇ ಬಯಸುವ ಗುರು. ಈ ಅಕ್ಷರವನ್ನು ಬಿಟ್ಟು ಹೋದಾಗ ತಪದಂ ಪದಂ ಗುರುಪದಂ. ತನ್ನ ಸ್ಥಾನವನ್ನೇ, ತನ್ನ ತಪಸ್ಸನ್ನೇ, ತನ್ನ ಜ್ಞಾನವನ್ನೇ ಧಾರೆ ಎಳೆದು ಶಿಷ್ಯನಿಗೆ ಕೊಟ್ಟು, ಶಿಷ್ಯ ಬೇರೆ ಅಲ್ಲ, ನಾ ಬೇರೆ ಅಲ್ಲ ಅನ್ನುವಂತಹ ಒಂದು ಸ್ವರೂಪಗಳ ಏಕೀಭಾವದ ನಿರ್ತಕ್ಕಂಥವ ಅವ ಗುರು ಅಂತ. ಹೀಗೆ ತಾಪರಹಿತ ಪದಂ ಗುರುಪದಂ ಅನ್ನುವಂತಹ ವ್ಯಕ್ತಿಯಂತೆ ನಮ್ಮ ನಿಮ್ಮೆಲ್ಲರನ್ನು ತಯಾರಾದಾಗ ಲಕ್ಷ್ಮಣ ಹೇಳ್ತಾರಂತಿಲ್ಲ, ಇದೇ ಶೃಂಗಾರವಾಗಿರ್ತಕ್ಕಂಥ ಬಂಗಾರದ ಅರಮನೆದ ಅಂತ ಲಕ್ಷ್ಮಣ. ಯಾವಾಗ ದಂಕ ಅವಾಗ ಶ್ರೀರಾಮಚಂದ್ರ ಹೇಳ್ತಾರ, ನಾವು ನಾವು ಹುಟ್ಟಿರ್ತಕ್ಕಂತಹ ಭೂಮಿ ಮತ್ತು ತಾಯಿ, ನಾವು ಹುಟ್ಟಿರ್ತಕ್ಕಂಥ ಭೂಮಿ ಅಂದರೆ ಯಾವುದು? ಜನನೀ ಜನ್ಮ ಭೂಮಿಷ್ಯ. ನೀವು ಕಲಿತಿರ್ತಕ್ಕಂಥ ಶಾಲೆ ನೋಡ್ರಿ, ನಿಮ್ಮೆಲ್ಲ ನೆನಪುಗಳು ಬಹಳ ಸುಂದರವಾಗಿರ್ತಕ್ಕಂಥ ನೆನಪುಗಳಾಗ್ತವೆ. ನಿಮಗೆಲ್ಲ ಗಣಿತ ಕಲಿಸಿದ ಗುರುಗಳು ಒಂದೊಂದು ವಿದ್ಯೆ ಒಂದೊಂದು ಸಬ್ಜೆಕ್ಟನ್ನು ಕಲಿಸಿದ್ದಾರೆ. ಎಲ್ಲವನ್ನು ಕಲಿಸಿರ್ತಕ್ಕಂಥವ್ರು ಯಾರು? ಇವರೇ ಗುರುಗಳೇ. ಇವರೆಲ್ಲ ನಿಮಗೆ ಬದುಕಲು ವಿಷಯ ನಮಗೆಲ್ಲ ನಮ್ಮ ಕೈಗಳೊಂದಿಗೆ ನಿಮ್ಮ ಕೈಗಳ ಸಹಕಾರ ಕೂಡ ಇರಲಿ. ಒಂದು ಸುಂದರವಾಗಿರ್ತಕ್ಕಂಥ ನಂದನವನಂತೆ ಆ ಶಾಲೆಗೆ ಒಂದು ಮಾಸ್ಟರ್ ಪ್ಲಾನ್ ಕೊಡಬೇಕಾಗಿದೆ. ಕೇವಲ ಹೆಸರಿಗೆ PM ಶ್ರೀ ಶಾಲೆ ಆಗುವುದು ಬೇಡ. ಆದರ್ಶವಾಗಿರ್ತಕ್ಕಂಥ
ಪರಿಸರವನ್ನು ಸೃಷ್ಟಿ ಮಾಡಬೇಕು. ಅದೇ ಇನ್ನೂ ಚೆನ್ನಾಗಿ ಕಾಂಪೌಂಡ್ ಕಟ್ಟಿ ಈ ಕಾರ್ಯಕ್ರಮ ಈಗೇನು ಗುರುವಂದನ ಕಾರ್ಯಕ್ರಮ ಮಾಡ್ತದಲ್ಲ, ನೀವು ಅಲ್ಲಿ ಕಲಿತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಅದೇ ಶಾಲೆ, ಅದೇ ಸ್ಟೇಜ್, ಅದೇ ಮಟ್ಟದೊಳಗೆ ಕಾರ್ಯಕ್ರಮ ಮಾಡುವಂತಹ ಮುಂದಿನ ದಿನಮಾನಗಳ ನಾವು ನೀವು ಮಾಡೋಣ, ನೋಡೋಣ ಅನ್ನುವಂತಹ ಮಾತುಗಳನ್ನು ಹೇಳುತ್ತಾ ನಿಮ್ಮ ಬಾಳಿನೊಳಗೆ ಭಗವಂತ ಆಯುರಾರೋಗ್ಯ ಸುಖ ಭೋಗ ಭಾಗ್ಯಗಳನ್ನು ಕೊಟ್ಟು ಕನಸಲಿ ಪ್ರೀತಿ ಪ್ರೇಮದಿಂದ ವಿಶ್ವಾಸದಿಂದ ಹಿರಿಯರ ಸೇವೆ ಮಾಡಿ, ಮನೆಯೊಳಗೆ ಅತ್ತಿ ಸೇವೆ ಮಾಡಿ, ಮಾವನ ಸೇವೆ ಮಾಡ್ರಿ, ತಂದೆ ತಾಯಿ ಸೇವೆ ಮಾಡ್ರಿ, ಹಿರಿಯರಿಗೆ ಗೌರವ ಕೊಡ್ರಿ. ಇವೆಲ್ಲ ಪಡೆದಂತಲ್ಲ, ಆ ಪ್ರಜ್ಞೆ, ಆ ಸಂಸ್ಕಾರ, ಸಂಸ್ಕೃತಿ ನಿಮ್ಮಲ್ಲಿ ಐತೆ ಅಂತ ತಿಳ್ಕೊಂಡು ಇವತ್ತು ದಿವಸ ಗುರುವಂದನ ಕಾರ್ಯಕ್ರಮ ಮಾಡಿರಿ. ಮತ್ತು ಅದರದೇ ಇದ್ರೆ ಕೇವಲ ಸ್ನೇಹ ಸೇವೆ ಮಾಡಿಕೊಂಡು ಊಟ ಮಾಡಿ ಜಪಾಟ ಹೋಗ್ತಿದೆ. ಹಾಗಿಲ್ಲ. KGS ನಂಬರ್ 2 ಶಾಲೆಯಲ್ಲಿ ಇರತಕ್ಕಂಥವ್ರು ಇವತ್ತು ದಿವಸ ಯಾವ್ದಾದ್ರು ಉದ್ಯೋಗ ಅದಂದ್ರೆ ಅಲ್ಲಿ ಶಿಕ್ಷಣದ ಪದ್ಧತಿ ಬಹಳ ಚೆನ್ನಾಗಿದೆ. ಅಲ್ಲಿ ಕಲಿಸಿರ್ತಕ್ಕಂತಹ ಗುರುಗಳು, ಕಲಿತಕ್ಕಂತಹ ವಿದ್ಯಾರ್ಥಿಗಳು ಚೆನ್ನಾಗಿ, ಯಾಕಂದ್ರೆ ತಪೋ ಭೂಮಿ ಅದ, ಅದು ಮಠದ ಭೂಮಿ, ಮಠದ ಆಶ್ರಯ, ಮಠವನ್ನು ಹೊರ ಪೂಜರು ದಾನ ಕೊಡ್ತಕ್ಕಂಥ ಪುಣ್ಯ ಭೂಮಿ ಅದ. ಅಲ್ಲಿ ಕರ್ತೃ ಗದಿಗೆ ಅದ. ಮುರುಘಾಮಠದ 4ನೇ ಪುತ್ರರಾಗಿರ್ತಕ್ಕಂಥ ಚಲಮೂರ್ತೀಶ್ವರ ಸ್ವಾಮಿಗಳ ತಪ ಪ್ರಭಾವದ ಆ ಗದ್ದಿಗೆ ಇರುವುದರಿಂದ ನಿಮ್ಗೆಲ್ಲ ಬಾಳಿನೊಳಗೆ ನಂದಾದೀಪದಲ್ಲಿ ನಿಮ್ಮ ಬದುಕು ಬೆಳಗಿರುವಂತಹ ಮಾತುಗಳನ್ನ ಹೇಳ್ತಾ ನಮ್ಮ ಅಕ್ಕವರು ಒಳ್ಳೆಯ ಕೆಲಸ ಮಾಡಿದರು. ನನಗೆ ಆಶೀರ್ವಾದ ಮೊದಲೇ ಕೊಟ್ಟರು. ಯಾಕಂತ ಕೇಳಿದ್ರೆ ಅವ್ರು ನೋಡಿ ಕ್ರಿಯಾಶೀಲವಾಗಿ ಅದರಲ್ಲಿ ಕೆಲಸ ಹೋಗಬೇಕು, ಈ ಕಾರ್ಯಕ್ರಮವನ್ನು ನಡೆಸ್ತೀವಿ ಅನ್ನುವಂಥ ಮಾತಿನೊಂದಿಗೆ ಆ ಕಾರ್ಯಕ್ರಮ ಕೆಲಸಕ್ಕೆ ನಾನಲ್ಲಿ ಹೋಗಬೇಕಾಗಿದೆ. ನಿಮ್ಗೆಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಾ, ನಿಮ್ಮ ಕೈಲಾದ ಮಟ್ಟಿಗೆ ನನ್ನ ಕೈಗಳೊಂದಿಗೆ ನಿಮ್ಮ ಕೈ ಕೂಡಿದಾಗ ಒಳ್ಳೆಯ ಕೆಲಸ ಆಗ್ತದಂತಹ ಭರವಸೆ ನನಗಿದೆ. ನೀವೆಲ್ಲ ಕೈ ಜೋಡಿಸಿರುವಂಥ ಭರವಸೆಯೊಂದಿಗೆ ನಿಮಗೆಲ್ಲರಿಗೂ ಆ ಶಾರದೆ ಮಾತೆ ಬಸವಾದಿ ಪರಮತರು ಪರಪೂಜೆ ಹಿರಿಕಂಡ ಅದರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಕಾಲ ಇರುವಂತಹ ಮಾತುಗಳನ್ನು ಹೇಳ್ತಾ, ನಿಮ್ಮ ಬದುಕಿಗೆ ಸುಂದರವಾಗಿರತಕ್ಕಂತಹ ಬಣ್ಣವನ್ನು ಕೊಟ್ಟಿರ್ತಕ್ಕಂತಹ ಗುರುಮಾತೆಯರ ಎಲ್ಲ ಗುರುಗಳ ಆಶೀರ್ವಾದ ನಿಮ್ಮ ಬಾಳ, ನಿಮ್ಮ ಬದುಕಿನೊಳಗೆ ಸದಾ ಕಾಲ ಇದೆ ಇರುವಂತಹ ಮಾತನ್ನು ಹೇಳ್ತಾ, ನೀವು ಒಳ್ಳೆಯ ಪ್ರಜ್ಞಾವಂತರಾಗಿ ಸಮಾಜದಲ್ಲಿ ನೊಂದವರಿಗೆ ಬಂದವರಿಗೆ ಸೇವೆ ಮಾಡಿದ್ರೆ ಅದು ನಾನು ಜೋಳಿಗೆ ಕೊಟ್ಟಂಗೆ, ನನಗೆ ಕೊಡ್ಬೇಕಂತ ಏನಿಲ್ಲ. ನೀವು ಮಾಡುವ ಕೆಲಸ ಮಾಡಕ್ಕೆ ನನಗೆ ಕೊಡ್ತೀರಿ, ಮತ್ತು ನಾನು ಕೊಡ್ಲಾಕ ಡೈರೆಕ್ಟ್ ಆ ನೊಂದವರಿಗೆ ಬಂದವರಿಗೆ ಕೊಟ್ಟರೆ ಅದು ಕೂಡ ಒಳ್ಳೆಯ ಕೆಲಸ. ಆ ಪ್ರಜ್ಞೆ ನಿಮ್ಮ ನಿಮ್ಮ ಜೀವನದೊಳಗೆ ಗುರಿಯಾಗಿ ಇಟ್ಟುಕೊಂಡು ಹೋಗಿದ್ದಾದ್ರೆ ಜೀವನ ಸಾರ್ಥಕ ಆಗ್ತದೆ. ಪರಸ್ಪರ ದೇವೋ ಹೋಗುವಂಥ ಸಂಸ್ಕೃತಿಯೊಂದಿಗೆ ನಾವು ಹೋಗೋಣ ಅನ್ನುವಂತಹ ಮಾತುಗಳನ್ನು ಹೇಳ್ತಾ, ನನ್ನನ್ನು ಇಲ್ಲಿ ಬರಮಾಡಿಕೊಂಡು ಎರಡು ವಿಚಾರಗಳನ್ನು ಹಂಚಿಕೊಳ್ಳಬೇಕು. ಈ ಸಂಭ್ರಮದ ಸಂತೋಷದ ಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು. ಮತ್ತು ಈ ಗುರುವಂದನೆ ಕಾರ್ಯಕ್ರಮದಲ್ಲಿ ನನಗೆ ಕಲಿಸಿರ್ತಕ್ಕಂತಹ ಗುರುಗಳ ಸ್ಮರಣೆ ಕೂಡ ಈ ಸಂದರ್ಭದಲ್ಲಿ ನಾನು ಮಾಡುತ್ತಾ ನಿಮಗೆಲ್ಲರೂ ಶುಭ ಕೋರುತ್ತಾ ಎರಡು ಮಾತುಗಳು ವಿವರ ಮಾಡ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಗುರುಗಳಿಗೆ ಹಾಗೂ ನನ್ನ ಸ್ನೇಹಿತೆಯರಾದ ಚಂದ್ರಕಲಾ ಅವಧಿ, ಯಲ್ಲಮ್ಮ ಮಾದರ್ ಇವರಿಗೆ ಶ್ಲೋಕ ನಮನಗಳನ್ನು ಸಲ್ಲಿಸಬೇಕೆಂದು ಅವಧಿ ಹಾಗೂ ಯಲ್ಲಮ್ಮ ಮಾದರ್ ಇವರು ನಮ್ಮನ್ನು ಅಗಲಿ ತುಂಬಾ ವರ್ಷಗಳಾಗಿವೆ. ಅವರ ಒಂದು ಅನುಪಸ್ಥಿತಿಯಿಂದ ನಮಗೆ ಇವತ್ತು ತುಂಬಾ ಬೇಜಾರಾಗಿದೆ. ಇವತ್ತೊಂದು ದಿವಸ ನಾವು ಸ್ನೇಹಿತರಾಗಿ ಹಾಗೂ ಅವರ ವಿದ್ಯಾರ್ಥಿಗಳಾಗಿ ನಾವು ಅವರನ್ನು ಸ್ಮರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಎಲ್ಲರೂ ಎದ್ದು ನಿಂತು ಒಂದು 2 ನಿಮಿಷ ಅವರ ಸಲುವಾಗಿ ಮೌನಾಚರಣೆಯನ್ನು ಮಾಡಿ. ಮೌನಾಚರಣೆ ಮುಕ್ತಾಯ. ಧನ್ಯವಾದಗಳು. ಮಲ್ಲಮ್ಮ ಪರಿಗೆಯವರು ಅಲ್ಲಿ ಗುರುಗಳ ಮೂರ್ತಿಯನ್ನು ಕೊಡ ಮಾಡಿದ ಆ ಮೂರ್ತಿ ಕೂಡ ರೆಡಿಯಾಗಿದೆ. ಅದು ಜೋರಾಗಿ ಚಪ್ಪಾಳೆ ಆ ಶಾಲೆಗೆ ಅದನ್ನು ಅವ ಮತ್ತು ಸ್ಮರಣ ಮಾರಾಟ ಯಾತ್ರೆಯವರಿಗಿಲ್ಲ, ಭಗವಂತ ಅವರನ್ನು ಕರ್ಕೊಂಡಿಲ್ಲ. ಆ ಸೇವೆಯನ್ನು ನೋಡ್ರಿ ಇವತ್ತು ದಿವಸ ಕೊಟ್ಟದ್ದು ಕಸ್ಕೊಂಡು ದತ್ತಾತ್ಮ ದೋಷ ಬರ್ತೈತೆ ಅಂತ ಶಾಸ್ತ್ರ ಹೇಳ್ತದೆ. ಕೊಟ್ಟದ್ದು ಗುರು ಕೊಟ್ಟದ್ದು ಶಿಷ್ಯ ಕಸ್ಕೋಬಾರದು, ತಂದೆ ಕೊಟ್ಟದ್ದು ಮಗ ಕಸ್ಕೋಬಾರದು. ಇವತ್ತು ದಾನ ಮಾಡಬೇಕು. ಆ ಶಾಲೆಗೆ ಒಂದು ಸ್ಪರ್ಶ ಒಳ್ಳೆಯ ಮುಂದೆ ಹಾಗೆ ಈ ಊರಿನ KGS ನಂಬರ್ 2 ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಬಳಗ ಪೂರ್ಣಮನ ಹಾಗೂ ಸ್ನೇಹ ಸಮ್ಮೇಳನದ ನಿಮ್ಮ ಮನಸ್ಸು ಖಾಲಿ ಪೇಪರ್, ನಿಮ್ಮ ಮೈಂಡ್ ಹೆಂಗಿತ್ತು ಅಂತಂದ್ರೆ ಶಾಲೆ ಬರಬೇಕಾದ್ರೆ ಖಾಲಿ ಆಗಿರ್ತಕ್ಕಂಥ ಒಂದು ಪೇಪರ್
ತಿಳಿದುಕೊಳ್ಳಲು ಭಾವಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡುತ್ತೇನೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಎಂ.ಎಸ್. ಸುಂದರ್ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಶ್ರೀಮತಿ ಎಂ.ಎಸ್. ದಂಡಿ ಗುರುಗಳು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರಗಳು. ಇಂದಿನ ಈ ಶುಭ ದಿನದಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ಕೇವಲ ಪುಸ್ತಕದ ಜ್ಞಾನವಷ್ಟೇ ಅಲ್ಲದೆ ಜೀವನದ ಮೌಲ್ಯಗಳನ್ನು ಕಲಿಸಿಕೊಡುವವರೇ ನಿಜವಾದ ಗುರುಗಳು. ಶಿಕ್ಷಕರಾದ ನಾವು ನಿಮ್ಮಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಪ್ರೋತ್ಸಾಹಿಸುತ್ತೇವೆ. ನೀವು ಬೆಳೆದು ಸಾಧನೆಯ ಏರುವುದನ್ನು ನೋಡುವುದೇ ನಮಗೆ ಸಿಗುವ ಅತ್ಯಂತ ದೊಡ್ಡ ಸಂತೋಷ. ಪ್ರೀತಿ ವಿದ್ಯಾರ್ಥಿಗಳೇ, ನಿಮ್ಮಲ್ಲಿರುವ ಶ್ರದ್ಧೆ, ಶಿಸ್ತು ಮತ್ತು ಕಠಿಣ ಪರಿಶ್ರಮವೇ ನಿಮ್ಮ ಯಶಸ್ಸಿನ ಮೆಟ್ಟಿಲು. ನೀವು ಇಂದು ಕಲಿಯುವ ಹಾಗೂ ನಮ್ಮ ಹೃದಯಗಳು ತುಂಬಿ ಬರುತ್ತವೆ. ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿಯ ಧನ್ಯವಾದಗಳು ಹಾಗೂ ನೀವು ಇನ್ನೂ ಹೆಚ್ಚೆಚ್ಚಾಗಿ ಬೆಳೆಯಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ಇಷ್ಟು ಮುಗಿಸಿ ನಮ್ಮ ಮಾತುಗಳನ್ನು ಮುಗಿಸುತ್ತೇವೆ. ಧನ್ಯವಾದ. ಅನಿಸಿಕೆಗಳನ್ನು ಹೇಳಿದ ನನ್ನ ಗುರುಗಳಿಗೆ ಧನ್ಯವಾದಗಳು. ಈಗ ಶ್ರೀಮತಿ ಎನ್.ಎಸ್. ಯರಗುಂಟಿ ಟೀಚರ್ ಅವರು ನಮ್ಮನ್ನು ಮತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕಂತ ಕೇಳ್ಕೊಳ್ತೀನಿ. ಅದಕ್ಕೂ ಹೆಚ್ಚಾಗಿ ಎಲ್ಲರೂ ಸ್ವಲ್ಪ ಶಾಂತ ಚಿತ್ತರಾಗಿ ನಮ್ಮ ಟೀಚರ್ ನಮ್ಮ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಕತ್ತಾರ, ಪ್ರೋತ್ಸಾಹ ನುಡಿಗಳನ್ನು ಹೇಳ್ತಾರ. ಎಲ್ಲರೂ ಲಕ್ಷ ಕೊಟ್ಟು ಕೇಳ್ರಿ. ಮಾತಾಡಿದ ಆಮೇಲೆ ಎಲ್ಲರೂ ಕೂಡ ಮಾತಾಡಿರಂತೆ. ಎಲ್ಲರಿಗೂ ನಮಸ್ಕಾರ. ಆಮೇಲೆ ದಿವಂಗತ ಪರಿಸರ ಯರಗುಂಟಿ ನಮ್ಮ ತಂದೆಯವರಿಗೆ ಅವರಿಗೂ ಕೂಡ ನಾನು ನಮನಗಳನ್ನು ಸಲ್ಲಿಸಿ ಮತ್ತು ಮಣಿವಾಳ ಟೀಚರ್ಗೂ ಕೂಡ ನಾನು ನಮನಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಪ್ರಾರಂಭ ಮಾಡ್ತೀನಿ. ನಿಮ್ಮನ್ನು ನೋಡಿದ್ರೆ ಖುಷಿ ಆಗ್ತೈತಿ. ಯಾಕಂದರೆ ಈಗಾಗಲೇ ನಮಗೂ ನೀವು ಸಂಬಂಧ ದೂರ ಆಗಿ 20 ವರ್ಷಗಳಾಗಿಹೋಯ್ತು. ಆದರೂ ಕೂಡ ನೀವು ನೆನಪಿಟ್ಟಿರಿ, ಕರೆದಿರಿ ನಮಗೆ. ಅದೊಂದು ದೊಡ್ಡ ಸಂತೋಷ. ನೀವೆಲ್ಲರೂ ಎಲ್ಲಿಂದಲೂ ಬಂದು ಇವೆಲ್ಲ ಭಾಗವಹಿಸಿರಿ. ಅಷ್ಟು ಸರಳ ಅಲ್ಲ ಎಲ್ಲರೂ ಒಂದು ಸಾರಿ ಸೇರೋದು ಅಂದ್ರೆ. ಇನ್ನೂ ಎಷ್ಟೋ ಜನ ಮಿಸ್ ಆಗಿರ್ಬೋದು ಅನಿಸುತ್ತೆ ನನಗೆ. ಯಾಕಂದ್ರೆ ಕೆಲವು ಮಂದಿ ನೋಡಿದಾಗ ಅನಿಸ್ತದೆ, ಭಾಳ ತನಕ ನೋಡಿದಾಗ ಅವರು ನನ್ನ ಶಿಷ್ಯರು ಇದ್ರಲ್ಲ. ಯಾಕಂದ್ರೆ ಭಾಳಷ್ಟು ಹುಡುಗರಿಗೆ ಪ್ರತಿ ವರ್ಷ ನಾವು ಬೆಳೆಸೋದ್ರಿಂದ ನಿಮ್ಮ ಹೆಸರುಗಳು ನೆನಪಾಗಿರ್ಬೋದು ಹೊರತು ನೀವು ನೆನಪಾಗೋದಿಲ್ಲ. ನಾನು ನಿಮ್ಮ ನೆನಪಾಗ. ಯಾಕಂದ್ರೆ ಮುಖ ನೋಡಿ ಕೂಡಲೇ ನೆನಪಾಗಿದ್ದೀವಿ. ನಿಜವಾಗ್ಲೂ ನನ್ನ ಶಿಷ್ಯರು ಇವ್ರು ನನ್ನ ಕೈ ಕಲ್ತಾರ ಅಂಥೇಳಿ. ಅದು ಕೆಲವೊಂದು ಹೆಸರುಗಳು ಮನಸ್ಸೊಳಗೆ ಓದಿರ್ತಾವೆ, ಕೆಲವೊಂದು ಹೆಸರುಗಳು ನೆನಪಾಗಿರ್ತಾವೆ. ಅದಕ್ಕೆ ಬೇಜಾರು ನಾನು ಅದ್ರ ಬಗ್ಗೆ ನಿಮಗೆ ಕ್ಷಮೆ ಕೇಳ್ತೀನಿ. ನಿಮಗೆ S.T. ನರಸಿಂಹಾಚಾರ್ಯರು ಬರೆದಂಥ ಒಂದು ಪದ್ಯ ಐತಿ, ಗೋವಿನ ಹಾಡು. ನೀ ಯಾರಿಗಾದೆಯೋ ಎಳೆ ಮಾಡೋಣ, ನೀ ಯಾರಿಗಾದೆಯೋ ಎಳೆ ಮಾಡೋಣ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಂದ್ರೆ, ನಿನ್ನೆ ನೀವು 2 ವರ್ಷ ಸ್ಕೂಲಿಗೆ ಹೋಗಿ ಮಕ್ಕಳಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿರಿ. ಅವ್ರಿಗೆ ನೋಟ್ಬುಕ್ಗಳನ್ನು, ಪೆನ್ಗಳನ್ನು, ಕಂಪಾಸ್ ಬಾಕ್ಸ್ಗಳನ್ನು ಅಥವಾ ಇನ್ನಿತರ ಏನೋ ಸಾಮಾನುಗಳನ್ನು ನೀವು ಅವ್ರಿಗೆ ಕೊಡ್ತೀರಿ. ಅವಾಗ ಈಗ ನೀವೇನು ಈ ಕಾರ್ಯಕ್ರಮ ಮಾಡಾಕ್ತಿರಲ್ಲ, ಇದಕ್ಕಿಂತ ಹೆಚ್ಚು ಖುಷಿ ಅವಾಗ ಆಗ್ತದೆ. ನಿನ್ನೆ ನಿಮಗೆ ಯಾಕೆ ಹೇಳಿ, ಮಕ್ಕಳ ಮುಖದೊಳಗೆ ಬರುವಂತಹ ಸಂತೋಷಕ್ಕಿಂತಲೂ ದೊಡ್ಡ ಸಂತೋಷ ಈ ಜಗತ್ತಿನೊಳಗೆ ಯಾವುದೂ ಇಲ್ಲ. ಮಕ್ಕಳು ನೋಡಿರ್ಬೋದು, ಅವರಿಲ್ಲ. ಈಗ ನೋಡ್ರಿ, ಎಲ್ಲ ನಾವು ಅದ್ರೊಳಗೆ ಟೈಮ್ ಕಳಿತೀವಿ. ಮುಂದೆ ಬಂದು ಕೂಡಲೇ ಹುಡುಗರಿಗೆ ಹಾಲು ಕುಡಿಸ್ಬೇಕು ನಾವು. ಆಮೇಲೆ ಮಧ್ಯಾಹ್ನದೊಳಗೆ ಅವ್ರಿಗೆ ತತ್ತಿ ಬಾಳೆಹಣ್ಣು ಏನು ಕೇಳ್ತಾರೆ ಅದನ್ನು ಕೊಡಬೇಕು, ಬಿಸಿ ಊಟ ಕೊಡ್ಬೇಕು. ಈ ಮಕ್ಕಳಿಗೆ ಭಾಳಷ್ಟು ಸವಲತ್ತುಗಳದಾವು. ಅವ ನೀವು ಭಾಳ ಮಾಡಿ ಬಟ್ಟೆಗಳೇನಾದರೂ ಕೊಡ್ತಿದ್ರು, ಪಠ್ಯ ಪುಸ್ತಕಗಳನ್ನು ಕೊಡ್ತಿದ್ರು. ಆ ಕಷ್ಟಗಳನ್ನು ಕೂಡ ನಿಮ್ಮ ತಂದೆ ತಾಯಿ ಸಾಕಷ್ಟು ಕಷ್ಟಪಟ್ಟು ಬೆವರು ಸುರಿಸಿ ಪರಿಸ್ಥಿತಿಗಳು ಒಂದೊಂದು ಸಾರಿ ಅಷ್ಟೊಂದು ಕಠಿಣವಾಗಿರ್ತಾವು. ಅದಕ್ಕಂಥ ಕಠಿಣ ಪರಿಸ್ಥಿತಿಯೊಳಗೂ ನೀವೆಲ್ಲರೂ ವಿದ್ಯೆಯನ್ನು ಕಲಿತ್ರಿ. ನಮಗೂ ಕೂಡ ಸಾಕಷ್ಟು ವಿದ್ಯೆಯನ್ನು ಕಲಿಸ್ರಿ. ನೀವು ಬರೀ ನಾನು ಕಲಿಸ್ತೀನಿ, ನಾವು ಕಲಿಸ್ತೀವಿ ಅನ್ನೋದು ಅಷ್ಟೇ ಅಲ್ಲ. ಯಾಕಂದ್ರೆ ನಿಮ್ಮಿಂದಲೂ ಕೂಡ ನಾವು ಒಂದೊಂದು ಹೊಸದನ್ನು ಕಲಿತೀವಿ. ಪ್ರತಿ ಮಗುವಿನಿಂದಲೂ ಕೂಡ ಪ್ರತಿ ಮಗುವಿನಿಂದ ಪ್ರತಿ ದಿನವೂ ಕೂಡ ಒಂದೊಂದು ಹೊಸ ವಿಷಯವನ್ನು ನಾವು ತಿಳ್ಕೊತೀವಿ, ಕಲ್ಕೋತೀವಿ. ಯಾಕಂದ್ರೆ ಶಿಕ್ಷಕ ಆದಂಥವರು ಬರೀ ಶಿಕ್ಷಕರಾಗಿ ಏನಂತಂದ್ರೆ ನಿಮ್ಮ ಮಕ್ಕಳನ್ನು
ನೀವೆಲ್ಲ ಕಾನ್ವೆಂಟ್ ಸ್ಕೂಲಿಗೆ ಹಾಕಿರ್ತೀರಿ ಅಥವಾ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹಾಕಿರ್ತೀರಿ, ನನಗೆ ಗೊತ್ತೈತಿ. ಅದನ್ನು ಬಿಡಿಸ್ರಿ, ಆದಷ್ಟು ಕನ್ನಡ ಮೀಡಿಯಮ್ ಗೌರ್ಮೆಂಟ್ ಸ್ಕೂಲ್ಗಳನ್ನು ಹಾಕ್ರಿ. ಎಲ್ಲವನ್ನೂ ಉಚಿತವಾಗಿ ತಗೊಂಡ್ರೆ ನಿಮ್ಮ ಮಕ್ಕಳು ಇಂಗ್ಲೀಷನ್ನು ಕೂಡ ಕಲಿತಾರ. ಇಂಗ್ಲೀಷ್ ಕಲಿಸ್ಬೇಕನ್ನೋದು ನಿಮ್ಮ ಆಸೆ, ಸ್ವಾಭಾವಿಕ. ನಾವು ಇಂಗ್ಲೀಷ್ ಕಲ್ತಿಲ್ಲ, ನನ್ನ ಮಕ್ಕಳಾದ್ರೆ ಇಂಗ್ಲೀಷ್ ಕಲೀಲಿ ಅನ್ನುವಂತಹ ಆಸೆ ನಿಮಗೂ ಇರ್ತೈತಿ. ಅದನ್ನು ಒಪ್ಕೊಳ್ಳೋದು, ಅದನ್ನೇ ಗೌರ್ಮೆಂಟೇ ಜಾರಿ ತಂದಿದೆ ಈ ವರ್ಷದಿಂದ. ಅದಕ್ಕೆ ನೀವು ಬೇಕಾದ್ರೆ ಹಾಕಿ ನೋಡ್ರಿ ನಿಮ್ಮ ಮಕ್ಕಳನ್ನ. ಅದನ್ನು ಕೂಡ ನಾವು ಮಾಡ್ಕೊಳ್ಳೋಂಥ ರಿಕ್ವೆಸ್ಟ್. ಯಾಕಂದ್ರೆ ನಾನು ಗೌರ್ಮೆಂಟ್ ಟೀಚರ್ ಆಗಿರೋದ್ರಿಂದ ನಾನು ಗೌರ್ಮೆಂಟ್ ಬಗ್ಗೆ ನಾನು ಗೌರ್ಮೆಂಟ್ ಅನ್ನವನ್ನು ಅನ್ನೋದ್ರಿಂದ ಅದ್ರ ಬಗ್ಗೆ ನಾನು ಕಾಳಜಿ ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂಡು ಮತ್ತು ಅದಕ್ಕೆ ಆದಷ್ಟು ಗೌರ್ಮೆಂಟಕ್ಕೂ ಹಾಕಿ ನೋಡ್ರಿ. ಇಲ್ಲ ಟೀಚರ್ಸ್ ಇದ್ದಾರೆ, ಕಲಿಸೋರಿದ್ದಾರೆ, ನಮಗಿಂತಲೂ ಶಾಣೆ ಟೀಚರ್ಸ್ ಇದ್ದಾರೆ ಇವಾಗ. ಯಾಕಂದರೆ CET TET ಇವುಗಳನ್ನು ಪಾಸಾಗಿ ಬಂದಂಥ ಟೀಚರ್ಸ್ ಇದ್ದಾರೆ, ನಮಗಿಂತ ಹೆಚ್ಚು ವಿಷಯಗಳನ್ನು ಕಲ್ತಂಥ ಟೀಚರ್ಸ್ ಇದ್ದಾರೆ. ಅದೇ ನಾನು ಮೊನ್ನೆ ಹೇಳಿದ್ರು, ನೀವು ಹಾಜರಿ ತಗೋರೆ ಟೀಚರ್ ಅಂತೇಳಿ. ಅದಕ್ಕೆ ಇರಲಿ, ನಾವು ಎಲ್ಲರೂ ಸೇರಿ ನಿಮ್ಗೆ ಸಾಕಷ್ಟು ಹೇಳ್ಕೊಟ್ಟಿದ್ರೆ ನೀವು ಕಲ್ತೀರಿ, ಅದು ಮುಖ್ಯ ಐತಿ. ನಾನು ಕಲಿಸ್ತೀನಿ ಅನ್ನೋದಲ್ಲ, ಯಾಕಂದ್ರೆ ಗೌರ್ಮೆಂಟ್ ನಾನು ಸಿಲೆಬಸ್ ಕೊಟ್ಟಿರ್ತೈತಿ, ಇದನ್ನು ನೀವು ಮಕ್ಕಳಿಗೆ ಹೇಳಬೇಕು ಅಂತೇಳಿ ನಾನು ಅದನ್ನು ನೋಡಿ ಹೇಳ್ತಿರ್ತೀನಿ. ಆದರೆ ಅದನ್ನು ಕಲಿಯೋ ಧರ್ಮ ಯಾರ್ದು ಅಂದ್ರೆ ನಿಮ್ಮದು. ಅದನ್ನು ಹೇಳ್ಕೊಟ್ಟಿದ್ದನ್ನ ಕಲ್ತೀನಿ, ಈಗ ಒಳ್ಳೆಯ ಒಂದು ಪೊಸಿಷನ್ ಒಳಗಿದ್ದೀವಿ. ಗುರುಗಳಾದ ಶ್ರೀಮತಿ SS ಗುಡ್ಡರ್ ಟೀಚರ್ ಅವರಿಂದ ನಮ್ಮ ಬಗ್ಗೆ ಅನಿಸಿಕೆಗಳನ್ನ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಇಲ್ಲಿಯ ಎಲ್ಲ ನೆರೆದಂಥ ಈ ಓಣಿಯ ತಾಯಿ ತಂದೆ ಪಾಲಕರು ಮೊಟ್ಟ ಮೊದಲು ನಮಗೆ ಏನು ಮಾಡಿದ್ರು, ನಮಗೆ ಮನೆಗೆ ಕೈಯಾಕೆ ಬಂದ್ರೆ ಹೊಟ್ಟು ಕಳಿಸಿದ್ರು. ನೀವು ಏನು ಮಾಡ್ತೀರಿ, ಹೊಟ್ಟು ಕಳಿಸ್ಬೇಕಾದ್ರೆ ಅವ್ರ ಕಡೆ ಸ್ವಲ್ಪ ನಮ್ಮ ಈ ಓಣಿ ಸ್ವಲ್ಪ ಬಡತಾನ. ಏನು ಮಾಡ್ತೀವಿ, ಮನ್ಯಾಗ ತಾಯಿ ಕೈಯಾಗ ಕೆಲಸ ಮಾಡೋದು, ತಂದೆ ಕೈಯಾಗ ಕೆಲಸ ಮಾಡೋದು, ಸುತ್ತೋದು, ಒಯ್ಯೋದು, ಇದೆಲ್ಲ ಕೆಲಸ ಮಾಡಿ ನಾವು ಉಪದ್ರಕ್ಕೆ ಸಾಲಿಗೆ ಕರ್ಕೊಂಡು ಹೋಗ್ತಿದ್ವಿ. ಅದರಿಂದ ಅವರು ಕಳಿಸ್ತಿದ್ರು, ಅವರು ಕಳಿಸಿದ್ರು, ನೀವು ಬಂದ್ರಿ ಕಲ್ತಿರಿ. ಆದರೆ ತಾಯಿ ತಂದೆಗಳಿಗೆ ಎಷ್ಟು ಕಷ್ಟ ಆಯಿತು. ಅವರು ನಿಮಗೆ ಇಷ್ಟು ಕಳಿಸ್ಬೇಕಾದ್ರೆ ಅವ್ರಿಗೆ ಭಾಳ ಕಷ್ಟ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ 2002 ಮತ್ತು 2003ನೇ ಸಾಲಿನ ವಿದ್ಯಾರ್ಥಿಗಳಿಂದ ಇವತ್ತು ಗುರುನಮನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ. ಈ ಕಾರ್ಯಕ್ರಮದೊಳಗೆ ಈ ಒಂದು ಶಿಕ್ಷಕರದೊಳಗೆ ನಾನು ಇದ್ದಿದ್ದಿಲ್ಲ. ಹೀಗೆ ಆ ಸ್ಥಾನದಲ್ಲಿ ನಮ್ಮ ಮನೆಯವರಿಗೆ ನಮ್ಮ ಮನೆಯವರಿಗೆ ಸಲ್ಲಬೇಕಾದಂಥ ಸನ್ಮಾನವನ್ನು ಸಲ್ಲೋದು ಇವತ್ತು ಈ ವಿದ್ಯಾರ್ಥಿಗಳೆಲ್ಲರೂ ನನ್ನ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಹಿರಿಯ ಶಿಕ್ಷಕಿಯರೇ ಹಾಗೂ ನನ್ನ ಹಳೆಯ 2002 ಸಾಲಿನ ಹಳೆಯ ವಿದ್ಯಾರ್ಥಿನಿಯರೇ, ಈಗ ನೀವು ಮಾಡ್ತಾ ಇರೋ ಈ ಒಂದು ಯುವನ ಕಾರ್ಯಕ್ರಮ ಈ ನಮ್ಮ ಶಾಲೆಯೊಳಗೆ 3ನೇದಿದ್ದು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಮುಖ್ಯವಾಗಿ ಪ್ರೀತಿಯ ಸ್ನೇಹಿತೆಯರೇ, ಗೆಳೆಯರೇ, ನಮಗೆ ಅವಿ ಕಲಿಸಿ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಗಳಾಗಿ ನಿಲ್ಲಲು ಕಾರಣರಾದ ದೇವರಿಗಿಂತ ಮಿಗಿಲಾದ ನಮ್ಮ ಪ್ರೀತಿಯ ಶಿಕ್ಷಕರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಾವೀಗ 36 ವರ್ಷದ ಪ್ರಾಯದವರಿದ್ದೀವಿ. ನಮ್ಗೆಲ್ಲರಿಗೂ ಮದುವೆ ಆಗಿ ಮನೆಯೊಳಗೆ ಏನೇನೋ ಪಾತ್ರಗಳನ್ನು ಮಾಡಿರ್ತೀವಿ. ಅಂದ್ರ ಮಗಳಾಗಿ, ಅಕ್ಕನಾಗಿ, ತಂಗಿಯಾಗಿ, ಹೆಂಡತಿಯಾಗಿ, ತಾಯಿಯಾಗಿ, ಅತ್ತೆಯಾಗಿ, ಅಜ್ಜಿಯಾಗಿ
ನೆನಪಿಸ್ಕೊಂಡಿದ್ದಾರೆ. ಹಾಗಾಗಿ ಏನು ಆ್ಯಕ್ಚುಲಿ ನಾವು ಭಾಳ ಎಕ್ಸೈಟ್ ಆಗಿದ್ದೀನಿ ಮಾತಾಡ್ಬೇಕಂತ ಹೇಳಿ, ಬಟ್ ಏನು ಮಾತಾಡಬೇಕು ಅನ್ನೋದು ಸ್ವಲ್ಪ ಇವಾಗ ಕುತ್ಕೊಂಡು ವಿಚಾರ ಮಾಡಿದಾಗ ಒಂದೊಂದು ಸ್ವಲ್ಪ ಕನೆಕ್ಟ್ ಆಗೋದು. ಸೊ 2002 ಮತ್ತು 2003 ಸಾಲಿನಾಗ ನಮ್ದು 7th ಆಲ್ಮೋಸ್ಟ್ ಮುಗಿದೈತಿ. ಅಂದರೆ ನಾವು ಇವಾಗ 36 ವರ್ಷಗಳ ಹಿಂದೆ, ಅಂದರೆ ಆಲ್ಮೋಸ್ಟ್ 30 ವರ್ಷಗಳ ಹಿಂದೆ 1ನೇ ತರಗತಿಗೆ ನಾವು ಅಡ್ಮಿಷನ್ ತೊಗೋತೀವಿ. ಸೊ ಅವಾಗ ನಮ್ಮ ಸರ್ ಯರಗುಂಟಿ ಸರ್ ಹೆಡ್ ಮಾಸ್ಟರ್ ಇರ್ತಾರೆ. ನಾವು ಎಲ್ಲರೂ ನಮ್ಮ ಅವಾಗಿನ ಜಗತ್ತಂದರೆ ಫಸ್ಟ್ ಸ್ಕೂಲ್, ಇವಾಗೆಲ್ಲ ನರ್ಸರಿ, LKG UKG ಈ ಥರ ಏನಿರಂಗಿಲ್ಲ. 6 ವರ್ಷದ ಮಟ್ಟ ನಾವು ಮನೆಯೇ ನಮ್ಮದು ಪ್ರಪಂಚ ಆಗಿರ್ತೈತಿ. ಫಸ್ಟ್ ಕ್ಲಾಸಿಗೆ ನಾನು ಅಡ್ಮಿಷನ್ಗೆ ತೊಗೊಂಡು ಆಮೇಲೆ ಒಂದು ಅರ್ಧ ತಾಸು ಬಿಟ್ಟು ನಂತರ ನಾನು ವಾಪಸ್ ಶಾಲೆಗೆ ಹೋಗ್ತೀನಿ. ನಮ್ಮ ಗುಡ್ಡ ಟೀಚರ್ ನಿಂತಿರ್ತಾರೆ, ಹಿಂಗೆ ಬೆನ್ನಿಂದ ಕೈ ಕಟ್ಕೊಂಡು, ಒಬ್ಬರು ಇರಲ್ಲ ಗ್ರೌಂಡಲ್ಲಿ. ನಾನು ಸ್ವಲ್ಪ ಹೆದರ್ಕೊಂಡು ಕ್ಲಾಸಲ್ಲಿ ಎಂಟ್ರ್ ಆಗ್ತೀನಿ. ಅವ್ರು ಏನು ಹೇಳಲ್ಲ, ನನಗೆ ಸೀದಾ ಪಬ್ಲಿಷಿಗೆ ಗುಮ್ತಾರ್ರಿ ಈ ಬೆನ್ನಿಗೆ. ಫಸ್ಟ್ ಹೊಡೆತ ನಾನು ತಿಂದಿದ್ದು ಗುಡ್ಡ ಟೀಚರಿಂದ. ಸೊ ಯಾಕೆ ಹೊಡೆದ್ರು ಅಂತಲೂ ಹೇಳಲ್ಲ ಅವರು, ಬಗ್ಗಿಸ್ತಾರೆ, ಗುಮ್ತಾರೆ. ನಾನು ಅಳಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಒಳಗೆ ಹೋಗಿ ಕೂತ್ಕೋತೀನಿ. ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮ ಎಲ್ಲ ಟೀಚರಿಗೆ ಮರ್ತಿಲ್ಲ, ನಾನು ಎಲ್ಲರೂ ನೆನಪಿದಾಗಿ. ಬಟ್ ಗುಡ್ಡ ಟೀಚರ್ ಜಾಸ್ತಿ ನೆನಪು, ಯಾಕಂದ್ರೆ ಅವ್ರ ಕಡೆಯಿಂದ ಫಸ್ಟ್ ಡೇನೇ ಹೊಡೆಸ್ಕೊಂಡಿದ್ದು ಅಂತ ನನಗೆ. ನಾನು ತುಂಬ ಜನ ಹತ್ರ ಫಸ್ಟ್ ನಂದು ಎಕ್ಸ್ಪೀರಿಯನ್ಸ್, ನಾನು ಇವಾಗಿನ ಕಲಿಕೆಗಳನ್ನ ಹೇಳ್ಕೊಂಡಿದ್ದೆ. ಫಸ್ಟ್ ಡೇನೇ ನಾವು ಹೊಡೆಸ್ಕೊಂಡಿದ್ದೆ ಶಾಲೆಯೊಳಗೆ ಕಲ್ತೀವಿ. ಸೊ ಅವರಂತ ಡಿಸಿಪ್ಲಿನ್ ಕಲಿಸಿದ್ರು ನನಗೆ ಅವತ್ತು. ಅಂದರೆ ಟೈಮ್ ಸೆನ್ಸ್, ಟೈಮ್ ಇಂಪಾರ್ಟೆನ್ಸ್ ಏನಂತ ಹೇಳ್ಕೊಟ್ಟಿದ್ರು. ಮತ್ತು ಬಿಟ್ಟರೆ ನಮ್ಮ ಸಬ್ಜೆಕ್ಟ್ ಸರ್ ಗಣಿತ. ನಾನು ಅದೇ ಹೇಳ್ದಂಗೆ ನಾನು ಯಾವ ಸಬ್ಜೆಕ್ಟಲ್ಲೂ ಮೋಸ್ಟ್ಲಿ ಅಷ್ಟೊಂದು ಈ ರೀತಿ ಎಲ್ಲರೂ ಈ ಟೈಮ್ ಸೇರ್ತೀವಿ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಎಲ್ಲರೂ ಸಿಕ್ಕಿದ್ದಕ್ಕಾಗಿ ತುಂಬ ಸಂತೋಷವಾಗಿದೆ. ಎಲ್ಲರೂ ಶಾಲೆಗಂತ ಏನೇನೋ ಆಗಿದ್ದೀರಾ, ಬಟ್ ನಾನು ಶಿಲ್ಪ ಎಲ್ಲಿದ್ದೀವಿ ಅಲ್ಲೇ ಇದ್ದೀವಿ. ಯಾಕೆ ಅಂತ ಕೇಳ್ರಿ, ನಾವಿಬ್ಬರು ಭಾಳ ಕಷ್ಟ ಅನುಭವಿಸಿದ್ದೀವಿ. ಈಗ ನೀವು ಇಲ್ಲಿ ಇಷ್ಟು ಮಂದಿ ಒಳಗೆ ಯಾರ್ಯಾರು ತಂದೆ ತಾಯಿ ಅದಾರ, ನೀವು ಭಾಳ ಪುಣ್ಯವಂತರು. ನಾನು ಶಿಲ್ಪ ಭಾಳ ಅಂದರೆ ಭಾಳ ಕಷ್ಟ ಅನುಭವಿಸಿದ್ದೀವಿ. ಯಾಕೆ ಅಂದರೆ ನೀವೆಲ್ಲರೂ ತಂದೆ ತಾಯಿ ಇದ್ದವರು ಎಷ್ಟು ಮಂದಿ ಇದ್ದೀರಿ, ಎಲ್ಲರೂ ನಿಮ್ಮ ತಂದೆ ತಾಯಿನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೂ ಕಡಿಮೆನೇ ಐತೆ. ಇಷ್ಟೇ ಹೇಳಿ ನೀವೆಲ್ಲರಿಗೆ ಸೇರಿ ತುಂಬ ಸಂತೋಷ ಆಯಿತು. ನಮ್ಮ ಎರಡು ಮಾತುಗಳನ್ನು ಮುಗಿಸ್ತೀನಿ. ಒಂದು 15 ದಿವಸದ ಕಾಲ್ ಮಾಡಿದ್ವಿ. ಕಾಲ್ ಮಾಡಿ ಒಂದು ಸಲ ಮೆಸೇಜ್ ಮಾಡ್ತಾ ಇದ್ವಿ. ನಾನು ಮೆಸೇಜ್ ನೋಡಿಲ್ಲ ಯಾರು, ಯಾಕಂದ್ರೆ ನಾನು ಹಾಸ್ಪಿಟಲ್ ವರ್ಕ್ ಮಾಡೋದು ಸುಮಾರಾಗಿ ಪ್ರತಿನಿತ್ಯ ಕಾಲ್ ಬರ್ತಾನೆ. ನಮ್ಮ ಸಿಬ್ಬಂದಿ ವರ್ಗ ಸುಮಾರಾಗಿ 50 ಜನ ಇದ್ದಾರೆ. ಪ್ರತಿ ದಿವಸ ಮೆಸೇಜ್ ಹಾಕ್ತಾರೆ, ನೀವು ಮಾಡಿ ಸರ್ ಅದನ್ನು ಮಾಡ್ತೀನಿ ಅಂತೇಳಿ. ನನಗೆ ಶಿಲ್ಪ ಫೋನ್ ಮಾಡಿದ್ರು ಅದೇ, ಈಗ ಈ ಥರ ಒಂದು ಕಾರ್ಯಕ್ರಮ ಮಾಡಾಕತ್ತೀವಿ, ನಾವು ಬಾಗಲಕೋಟೆಯಿಂದ ಉಳಿಗೆ ಒಂದು ಫೋನ್ ಮಾಡಾಕ ಕೇಳಿದೆ. ನಾನು ಯಾರು ಶಿಲ್ಪ, ನಮ್ಮ ಬೆಳಿಗ್ಗೆ ಸುಮಾರು ನೆಕ್ಸ್ಟ್ ಕಾಪು ಒಂದು 4 ಶಿಲ್ಪ ಸಡನ್ ಯಾರು. ಆಮೇಲೆ ಇಲ್ಲ ಎಲ್ಲ ನಮ್ಮ ಮಕ್ಕ ಎಲ್ಲ ಓದಿಲ್ಲ, ನೀವು ಓದು ಅಂತ ಹೇಳಿ ನನಗೆ ಇಲ್ಲಿ ಹಾಕಿ ಬಂದೆ. ಆಮೇಲೆ ಇಲ್ಲಿ ಫಸ್ಟ್ ಒಂದು 6 ತಿಂಗಳು 7 ತಿಂಗಳು ಸಟ್ ಆಗಲಿಲ್ಲ. ಆಮೇಲೆ ಏನಾದರೂ ನಮ್ಮ ಟೀಚರ್ ಎರಡು ಟೀಚರ್ ಆಲ್ಮೋಸ್ಟ್ ಫೇವ್ರೇಟ್. ಆಮೇಲೆ ನಮ್ಗೆ ಸಜ್ಜನ್ ಸರ್ ನಮಗೆ ಮೆಥಮೆಟಿಕ್ಸ್ ತೋರ್ತಾ ಇದ್ರು. ನನಗೆ ಒಂದು ಇಷ್ಟ ಅಂದರೆ ನಮ್ಮ ಗುಡ್ಡ ಟೀಚರ್ ನನಗೆ ಸ್ಪೋರ್ಟ್ಸಲ್ಲಿ ಜಾಸ್ತಿ ಅವರು ಎಂಕರೇಜ್ ಮಾಡ್ತಾ ಇದ್ರು. ಕೆಲವು ಟೈಮಲ್ಲಿ ಶನಿವಾರ ಬಂದರೆ ಎಮ್ಡಿ ಬರ್ಸ್ತಾ ಇದ್ರು. ಎಮ್ಡಿ ಬರ್ಸ್ಬೇಕಾದ್ರೆ ಅದೊಂದು ಡ್ರಿಲ್ ಬರ್ಸ್ತಾ ಇದ್ರು. ನನಗೆ ಭಾರಿ ಖುಷಿ ಆಗಿತ್ತು. ಅದು ಇದು ಡ್ರಿಲ್ ನಾನು ಮಾಡಿಸ್ಬೇಕಲ್ಲ ಅಂತ ಹೇಳಿ ಅವರು ನನಗೆ ಭಾಳ ಚೆನ್ನಾಗಿ ಹೇಳಿದ್ರು, ತಮ್ಮ ಇದನ್ನು ತಗೋ ಆರಾಮಾಗಿ ನೀಟಾಗಿ ಬಾರಿಸು, ಇದರಿಂದ ಆರಾಮಾಗಿ ಕಲಿತೀಯ ಆ ಥರ ಅಂತೇಳಿ ಅದನ್ನು ಹೇಳ್ಕೊಟ್ರು. ಕಷ್ಟ ಆಗುತ್ತೆ, ಯಾಕಂದರೆ ಪ್ರತಿಯೊಬ್ಬರ ಕಡೆಯಿಂದ ನಾನು ಒಳ್ಳೆ ನಡೆಸ್ಕೊಂಡ್ರು ಒಂದಿಷ್ಟು ಶಿಕ್ಷೆಯನ್ನು ಕೊಟ್ಟವರು ನೀವು. ಅದಕ್ಕಿಂತ ಮುಂಚಿತವಾಗಿ ಒಂದು ಈ ಶಿಕ್ಷಣ ವೃತ್ತಿಯನ್ನು, ನಾನು ಕೂಡ ಒಬ್ಬ ಶಿಕ್ಷಕ. ಈ ಶಿಕ್ಷಕ ವೃತ್ತಿಗೆ ಬರಬೇಕಾದ್ರೆ ನನಗೆ ನನ್ನ ಒಂದಿಷ್ಟು ಕನಸುಗಳನ್ನು ಒಂದು ಕಡೆ ಅಂದರೆ ಗಂಟು ಕಟ್ಟಿ ಬಾವಿಗೆ ಎಸೆದು ಬಂದವನು ನಾನು 2011-12ರಲ್ಲಿ ಗೌರಿಬಿದನೂರಿಗೆ ಸಿವಿಲ್ ಪೊಲೀಸ್ ಆಗಿ ಜಾಯ್ನ್ ಆಗಿದ್ದೆನು. ಸಿವಿಲ್ ಪೊಲೀಸ್ ಜಾಯ್ನ್ ಆಗಿ 1.5 ವರ್ಷ ವರ್ಕ್ ಮಾಡಿದ್ದೀನಿ. ಒಂದ್ಸಾರಿ ಅಪ್ಪ ಬಂದು ನನಗೆ ಹೇಳಿದ್ರು, ನೋಡಪ್ಪ ನಿನಗಂತೂ ಈ ಪೊಲೀಸ್ ಆಗಲಿ ಇನ್ನೊಂದು ಪೋಸ್ಟ್ ಆಗಲಿ ಸಿಗ್ತಲ್ಲ, ನನಗೆ ಬೆಳೆಸಿದ್ದು ನಿನಗೊಂದು ಒಳ್ಳೆಯ ಮಾರ್ಗದರ್ಶನ ಕೊಟ್ಟಿದ್ದು ನೀನೊಬ್ಬ ಶಿಕ್ಷಕನಾಗಬೇಕು, ಶಿಕ್ಷಣ ಸೇವೆಯಲ್ಲಿ ನಿನ್ನೊಂದು ಪಾಲ್ ಇರಬೇಕು ಅಂತ ಹೇಳಿದ ಮೇಲೆ 1.5 ವರ್ಷ ನನ್ನ ಡ್ಯೂಟಿ ಆದಮೇಲೆ ಮತ್ತೆ B.Ed, M.Ed
ಸ್ವಾಮೀಜಿಯವರ ಅನುಭವಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು TGS ನಂಬರ್ 2 ಶಾಲೆಯ 2002 ಹಾಗೂ 2003ನೇ ಸಾಲಿನ ವಿದ್ಯಾರ್ಥಿಗಳ ಹಮ್ಮಿಕೊಂಡಿರ್ತಕ್ಕಂತಹ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂತಹ ಸರ್ವ ಗುರುವೃಂದಕ್ಕೂ ಕೂಡ ಸಹಿತ ನಮಸ್ಕಾರಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಮಾಡುವುದರಿಂದ ಗುರುವಿನ ಆಶೀರ್ವಾದ ನಿಮಗೆಲ್ಲ ಲಭಿಸುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾಕಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವರು ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಂದ್ರೆ ನಾವೇ ಎಲ್ಲ ಶಾಲೆಗೆ ಬಂದಿರಾ? ನಿಮ್ಮ ಫ್ರೆಂಡ್ಸ್ ಕರ್ಕೊಂಡ್ ಬಂದಿರಿ? ನಿಮ್ಮ ಮನೆ ಮಗಳಿಗೆ ಇದ್ದವರು ಶಾಲೆಗೆ ಹೊರಟೋರಿಗೆ ಹೇಳಿರಿ ಇವಾಗ ಶಾಲೆಗೆ ಬರ್ಬೇಕಂತ. ಇವಾಗ ಹಾಸಿಗೆ ಹಾಕೋದಕ್ಕೆ ಕೊಟ್ಟ ನನ್ನ ಕಡೆ ನೀವು ಅಂದ್ರೆ ಬೆಳಿಗ್ಗೆ ಈಗ ಹೆಂಗಂದ್ರಿ ಹಂಗೆ ಅಂದ್ರಿ ಅದಿರಿ ಟೀಚರ್ ನೀವು ಅವಾಗ ಹೆಂಗಿದ್ದೀರಿ ಇವಾಗ ಹೊಟ್ಟೆ ಇದ್ದೀರಿ ಅಂತ ಅಂದ್ರಿ. ಅವಾಗ ಚಾಳಿ ಸಿಗ್ತೀರಾ? ಈಗ ಫಸ್ಟ್ ಹೆಸರು ಕುಮಾರ್ ಚಿಂದಿ. ಹೆಸರು ಕೆಲವೊಬ್ರು ನೆನಪದಾರ. ಬಸು ಸಲಕಿ ಇಲ್ಲ ನಾವಿಟ್ಟಾಗ ಹೆಂಗ್ ಹೋದ? ಬಸವರಾಜ್ ಗೋಪಿ, ಶ್ರೀಧರ್ ಕೆಂಚಗಳಿ ಅಬ್ಸೆಂಟ ಬಂದಿಲ್ಲ. ಸಂಗಪ್ಪ ಒಡಗೇರಿ, ಚಂದ್ರಶೇಖರ್ ಪಾಟೀಲ್ ಅದೇಯಾ ಕಾಣವಲ್ಲು ಮುಖ. ಕುಮಾರ್ ಉಂಕಿ ಈಗಾಗಲೇ ಬಹಳಷ್ಟು ಭೇಟಿಯಾಗಿತ್ತ ನನಗೆ. ಆ್ಯಕ್ಚುಲಿ ಅವನ ಮನೆಗೆ ಬಂದು ಹೇಳತ್ತೆ 2 ಸಾರಿ. ನನಗೆ ಅವನು ಗೊತ್ತಿಲ್ಲ, ಅವನ ನನ್ನ ನೆನಪಾರಣ ನೆನಪಾರಿದ್ವಿ. ಮತ್ತೆ ಸಂಬಂಧ ಕೊಡೈತಿ. ಮೊಹಮ್ಮದ್ ಕಲ್ಕತ್ತ ಇಲ್ಲ ವಿಶ್ವನಾಥ್ ಸುರ್ಗೇರಿ ಇವನಂತೂ ಒಟ್ಟೆ ನೆನಪಾಗ ಸಾಧ್ಯನೇ ಇಲ್ಲ. ಯಾವ ನೆನಪು ಹಾರಿದ್ರು ನೆನಪಾರದು. ಯಾಕಂದ್ರೆ ನಮ್ಗೆ ವಿಶೇಷ ಸ್ಟೂಡೆಂಟ್ ನನಗೆ. ಪ್ರತಿ ದಿವಸ ನಾನು ಅವನಿಗೆ ಬೈಲಾಗುತ್ತೀವಿ, ನಾನೇ ಇಲ್ಲ ಅಂತ ಪರಿಸ್ಥಿತಿ. ಯಾಕೆ ನಾನು ಕ್ಲಾಸ್ನಾಗ ಬಂದ ಕೂಡಲೇ ಹುಡ್ಕೋದು ಎಲ್ಲೇದನ ಅವನು ಶಿರ್ಗೇರಿ ಎಲ್ಲೇದನ ಅಂತೇಳಿ. ಯಾಕಂದ್ರೆ ಅವ ಸುಮ್ಮನೆ ಕುಡ್ದೆ ಸುಳ್ಳು ಸುಮ್ಮನೆ ಕುಡ್ದಿಲ್ಲ. ಜಗಳ ಸ್ಟಾರ್ಟ್ ಆಗಿರ್ತಿತ್ತು, ಏನೋ ಒಂದು ಮಾಡ್ತಿದ್ದವ. ಮಕ್ಕಳಿದ್ದವನ್ನೆಲ್ಲ ಚುಟ್ಟಿ ಮಾಡಿ ಹಿಡಿದು ಏನೋ ಒಂದು ಮಾಡ್ಬಿಡ್ತಿದ್ದ. ಅದಕ್ಕೆ ಹೀಗಾಗಿ ಅವ್ನು ಭಾಳ ನೆನಪೈತಿ. ಆದ್ರೆ ನಾನು ಅವ್ರ ತಂದೆ, ನಾನು ಅವ್ರ ಬಗ್ಗೆ ಹೇಳಬೇಕಂತಂದ್ರೆ ಅವ್ರ ತಂದೆ ನನಗೆ ಒಂದ್ಸಲ ಭೇಟಿಯಾಗಿ ಇಲ್ರಿ, ಯಾಕಂದ್ರೆ ನಾನು ಅವ್ರ ತಂದೆ ಭಾಳ ಸಲ ಕಡೆ ಕಳಿಸಿದ್ದೆ. ನೋಡಿ ನಿಮ್ಮ ಮಗ ಹಿಂಗೆಲ್ಲ ಮಾಡ್ತಾನೆ, ಒಂದು ಕೊಡ್ತಾನೆ ಅಂತ ಕೇಳಿದಾಗ ಅವ್ರು ಭಾಳ ಬೇಜಾರು ಮಾಡ್ಕೊಂಡು ಹೋಗ್ತಿದ್ರು ಆ ಟೈಮ್ನೊಳಗೆ. ಅವಾಗ ಇವಾಗ ಅವ್ನು ದೊಡ್ಡವನಾಗಿ ಕೆಲಸಕ್ಕೆ ನಿಂತಿದ್ದ. ಅವ್ರ ತಂದೆ ಖುಷಿ ಪಟ್ಟು ನನ್ನ ಕಡೆ ಹೇಳಿದ್ರು ಒಂದು ಸಾರಿ. ಸಂಗಪ್ಪ ಎಂಜನ್ಗಿ ಅದನ್ನ ಪುನೀತ್ ತೆಂಗಿ ಒಂದು ನೆನಪು ಏನಂತಂದ್ರೆ, ಪುನೀತ್ ತೆಂಗಿನ ನಾವು ಒಂದಷ್ಟು ಕಾರ್ಯಕ್ರಮ ಸೇರಿ ನಮ್ಮ ಸ್ಕೂಲ್ನೊಳಗೆ. ಯಾಕಂದ್ರೆ ಅವನು ಬೇರೆ ಸ್ಕೂಲಿಂದ ಬಂದ. ಅವಾಗ ಇನ್ನೂ ನಮ್ಮ ಸ್ಕೂಲ್ನೊಳಗೆ ಗಂಡು ಮಕ್ಕಳಿಗೆ 5ನೇ ಕ್ಲಾಸ್ ಸ್ಟಾರ್ಟ್ ಆಗಿದ್ದಿಲ್ಲ. ಅವನು ಇನ್ನೂ 4ನೇ ಇದ್ರಿ, ನೀವು 4ನೇದಕ್ಕೆ ಎಂಟ್ರಿ ಆಗಿದ್ರಿ. ಅವ್ನು 5ನೇದಕ್ಕೆ ತಿಳಿಸ್ಕೊಂಡು ಬಂದ್ಬಿಟ್ಟಿದ್ದ. ಪಾಪ ಅವನಿಗೆ ಹೆಣ್ಮಕ್ಳು ಶಿಕ್ಷಣ ಇರಲಿ ಮೊದಲು. ಅದಕ್ಕೆ ಅವನು 1 ವರ್ಷ ಖಾಲಿ ಕುಂದು ಆಮೇಲೆ ನಿಮ್ಮ ಜೊತೆ ಜೋಡ್ ಮಾಡಿರೋ ಅವನಿಗೆ. ಆಮೇಲೆ ಅವರು ಅಕ್ಕ ತಮ್ಮ ಅವರೆಲ್ಲ ನಮ್ಮ ಕಡೆನೇ ಕಲ್ತವ್ರು. ಹೀಗಾಗಿ ಅವ್ರದ್ದು ನೆನಪು ನಮಗೆ. ಬಸವರಾಜ್ ಮಂಟು ಬಂದಿಲ್ಲ. ಗಂಗಾಧರ ಮುಖಿ ಗಂಗಾಧರ ನೆನಪದನ. ಶ್ರೀಧರ್ ಮುಣಚಿ, ಶಂಕರ್ ಬಾಗಲಕೋಟೆ. ಅವನು ಸೈಲೆಂಟ್ ಹುಡುಗ. ಅವನು
ನಿಷ್ಠಾವಂತ ಸ್ಟೂಡೆಂಟ್. ಬಸವರಾಜ್ ತಾಂಡೂರ ಏನ್ ಕಲಿತಿದ್ಪ ಅಲ್ಲ ಭಾಷೆ ಅಡಿಗೆ ಇವಂದು ನಮ್ಮ ಹಗಲೆಲ್ಲ ಕಾಂಟ್ಯಾಕ್ಟ್ ಯಾಕಂದ್ರೆ ಇಲ್ಲೇ ಊರೊಳಗಿರೋದ್ರಿಂದ. ಆಮೇಲೆ ಅವ್ರ ಮನೆ ಹತ್ರನೇ ನಾವು ಬಾಡಿಗೆ ಹಿಂಗಾಗಿ ಅವ್ರ ತಂದೆ ತಾಯಿ ಎಲ್ಲರೂ ಬಹಳಷ್ಟು ಕಾಂಟ್ಯಾಕ್ಟ್ ನಮ್ಗೆ. ಬಸವರಾಜ್ ತಾಂಡೂರ ಈ ಬಸವರಾಜ್ ತಾಂಡೂರ್ ನಿಂದ ಆಯ್ತಲ್ಲ ಈಗ. ಚೆನ್ನಪ್ಪ ಗೌಡ್ರ ಏನ್ ನೆನಪಂದ್ರ ಅವ್ನ ಪಾದಕಟ್ಟಿಯಿಂದ ಬರ್ತಿದ್ದ, ಮರದೊಳಿಂದ ಬರ್ತಿದ್ದ ಅವನು. ಮತ್ತೆ ಅವ್ರ ಮುತ್ತು ಪೆಟ್ಟಿಗೆಗಳಿಂದ ಅವ್ರ ತಾಯಿ ಜೊತೆ ಸಂಬಂಧ ನಮಗ, ಯಾಕಂದ್ರೆ ಅವ್ರ ಮಕ್ಕಳು ಕೂಡ ಅಲ್ಲೇ ಕಲ್ತಿರೋದ್ರಿಂದ ಅವ್ರ ತಾಯಿ ಜೊತೆ ಒಡನಾಟ ಭಾಳ ನಮಗ. ಶಿವಕುಮಾರ್ ಚರಂತಿ ಮಠದ ಬಗ್ಗೆ ಏನಂದ್ರ ಅವನಿಗೆ ಶಿವಗೇರಿಗೆ ಹತ್ತೋದು ಜಗಳ. ಅವನಿಗೊಂದು ಜಗಳ ಬಿಡಿಸ್ಬೇಕಂದ್ರೆ, ಯಾಕಂದ್ರೆ ಇಬ್ರು ಹೈಟ್ ಇದ್ರು, ಇಬ್ಬರು ಹಿಂಗೆ ಕುಂದಿಸ್ಬೇಕಾಗಿತ್ತು. ನಾನು ಇಬ್ಬರು ಹಿಂಗೆ ಕುಂದಿಸಿದ್ರಲ್ಲ, ಇಬ್ರಿಗೂ ಜಗಳ. ಇವನಿಗೆ ಸಿಟ್ಟು ಕಡಿತಿದ್ದಿಲ್ಲ, ಅವನಿಗೆ ಸಿಟ್ಟು ಕಡಿಮೆ, ಜಗಳ ಬಾಳ ಒಂದು. ಇವನಿಗೆ ಸಿಟ್ಟು ಕಡಿತಿದ್ದಿಲ್ಲ, ಸಿಟ್ಟಿಗೆ ಯಾಕೆ ಸ್ಟಾರ್ಟ್ ಮಾಡೋ. ಅವ್ನು ಹೆಂಗ್ ಬೈತಿದ್ದ ಅಂತಂದ್ರೆ, ಎದ್ದೆಂತ ನಾವು ಬೈತೀವಿ ಬಡದ್ವಿ ಅಂತಂದ್ರೆ ಎದ್ದು ನೀವು ನೆನ್ಪಾಯ್ತಾ ಇಲ್ಲ ಗೊತ್ತಿಲ್ಲ, ಏನ್ ಭಯ ಆಗತ್ತೀನಿ ನೀನು ಏನಿಲ್ಲಾಡ್ರಿ ನಮ್ಮನ್ನ ಬೈತಿದ್ದ. ಇನ್ನ ಶಿವಾನಂದ್ ಸಂಗಂಡಿ ಬಂದಿಲ್ಲ. ಸಂತೋಷ್ ಪುಟಾಣಿಕರ್, ಸಿದ್ದಪ್ಪ ಜಾಲಿಹಾಳ ಅವನು ಬಂದಿಲ್ಲ. ದೀಕಪ್ಪ ಜೋಳಿ, ಹುಡುಗಿಯರ್ ಸರ್ದಿ ಶಂಕರಮ್ಮ ಗಂಟಿ. ಹುಡುಗಿಯರ್ದು ನಾನು ಹೆಚ್ಚಿಗೆ ಹೇಳಲ್ಲ, ಯಾಕಂದ್ರೆ ಯಾರು ಬೇಜಾರ್ತಿಲ್ಲ. ಸಾಕಷ್ಟು ಸಾರಿ ನಿಮ್ಗೆ ಎದ್ದು ನಿಂದ್ರಿಸಿದ್ದೈತಿ, ಹೊಡೆದಿದ್ದೈತಿ, ಬೈದಿದ್ದೈತಿ, ನಿಮ್ಮ ತಂದೆ ತಾಯಿ ತರಿಸಿ ಬೆಳಿತೈತಿ, ಅದು ಯಾರು ಬೇಜಾರು ಪಡ್ಕೊತಿದ್ದಿಲ್ಲ. ಅದಕ್ಕೆ ಹುಡುಗಿಯರ ಬಗ್ಗೆ ಭಾಳ ಖುಷಿ ನನಗೆ. ಶಿವಲೀಲಾ ಮುಷಿಗೇನಿ, ಆಶ್ಮಾ ಆಕೆ ಅಡ್ರೆಸ್ ಬಂದಿಲ್ಲ. ಮುಲ್ಲಾ, ಜ್ಯೋತಿ ಸಂಗಣ್ಣಿದು ಪರಿಚಯ, ಯಾಕಂದ್ರೆ ಅವರ ಅಣ್ಣ ಅವರು ರಂಜನಿ ಸರ್ ಟೀಚರ್, ಅವರ ನಾದಿನಿ ಕೂಡ ಅವರು ಟೀಚರ್, ನಮ್ಮ ಜೊತೆ ವರ್ಕ್ ಮಾಡಿದವರು. ಶೋಭಾ ಬಂಡಿ, ಇವ್ರು ಬಂಡಿ ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ರು. ಶಕುಂತಲಾ ಗಾಳಿ, ಹೀಗೆ ಸ್ವಲ್ಪ ಜಗಳ ಮಾಡ್ತಿದ್ವಿ. ಕಾವೇರಿ ಮಠ, ಇವ್ರದ್ದು ಇಲ್ಲ ಬಹಳಷ್ಟು ಜನ ಫ್ಯಾಮಿಲಿ ಅವರೆಲ್ಲ ಅಲ್ಲೇ ಕಲ್ತಿರೋದು. ಯಾಸ್ಮೀನ್, ವಣಜ ಪಲ್ವಾರಿ, ಗುಂಡಮ್ಮ ತಾಂಡೂರ, ಶಿವಲೀಲಾ ಲಕ್ಕುಂದಿ. ಆಕೆಗೂ ಕೆಲವು 5-6 ಹುಡುಗಿಯರಾಯಿತು. ಒಂದು 20 ದಿವಸದ ಹಿಂದೆ ಬಂದು ನನಗೆ ಭೇಟಿಯಾಗಿ ಮಾತಾಡ್ಸ್ಕೊಂಡಿದ್ರು. ಇವಾಗೂ ಕೂಡ ಮೊನ್ನೆನೂ ಬಂದು ಮನೆಗೆ ಹೋದ್ರು. ರೂಪಾ ಶೇಖಾ, ಈಕೆ 5ನೇದಕ್ಕೆ ಏನೋ ಬಂದ್ಲು ನಮ್ಮ ಸ್ಕೂಲಿಗೆ. ಪಾಪ ಸೈಲೆಂಟ್ ಹುಡುಗಿ, ನಿಮ್ಗೆಲ್ಲ ನೋಡಿ ಹುಡುಗಿ ಮಾಡ್ಕೊಂಡವ್ರು. ಜ್ಯೋತಿಕಾಗಿ, ಸರಸ್ವತಿ ಗೌಡ್ರೆ ಏನಂದ್ರೆ ಅವರ ತಂದೆಯವರು ನಮ್ಮ ಏನು KGS ನಂಬರ್ 2 ಇತ್ತು, ಬಹಳಷ್ಟು ವರ್ಷಗಳ ಕಾಲ ಅವರ ಅಧ್ಯಕ್ಷತೆಯೊಳಗೆ ನಡೆದಿತ್ತು. ಆಮೇಲೆ KGS ನಂಬರ್ 2 ಮೊದಲು ಈ ಕಟ್ಟಡ ಆಗೋಕ್ಕಿಂತ ಮೊದಲು ಅವರ ಏರಿಯಾದ ಮನೆಯೊಳಗನೆ ಸ್ಕೂಲ್ಗಳನ್ನು ನಡೆಸ್ತಾ ಇದ್ರು. ನಿಮ್ಮ ತಂದೆ ತಾಯಿಗಳೇನಾದ್ರು ಆ ಏರಿಯಾದೊಳಗೆ ಕಲ್ತಿರ್ಬೋದು. ಎಲ್ಲಿ ಅಂತಂದ್ರೆ ಸಾಲೇಶ್ವರಿ ಗುಡಿ ಎದುರಿಗೆ ಅವರ ಏರಿಯಾದ ಬಿಲ್ಡಿಂಗ್ ಒಳಗನ ಶಾಲೆಗಳನ್ನು ನಡೆಸ್ತಾ ಇದ್ರು. ಹೀಗಾಗಿ ಗಾಯತ್ರಿ ಎಲ್ಟಿ, ಅಶ್ವಿನಿ ಶಾವಿ, ಶಿಲ್ಪಾ ಕಂಡಿ ಅಲ್ಲ, ದೀಪಾ ಕಂಡಿ. ಇಲ್ಲಿ ಶಿಲ್ಪಾ ಯಾವ್ದು ಸಗಡಾಚಾರಿ, ಅಡ್ರೆಸ್ ಬಂದಿಲ್ಲ. ನನಗೆ ಏನಂದ್ರೆ ಇವರಿಬ್ಬರು ಅಕ್ಕ ತಂಗಿಗಳು, ದೀಪಾ ಯಾರು ಶಿಲ್ಪಾ ಯಾರು ಕಂಡಿಲ್ಲ. ಯಾಕಂದ್ರೆ ಇವ್ರ ಅಕ್ಕ ಶಿಲ್ಪಾ, ಈಕೆ ದೀಪಾ, ಕಂಡಿ ಅಂತ ಗೊತ್ತು, ಯಾರಂತ ಕನ್ಫ್ಯೂಸ್ ಆಗ್ತಿತ್ತು. ದೀಪಾ ಪೇಂಟ, ಈಕೆ ಮತ್ತು ಆ ಶೇಖಾ ಇಬ್ರು ಜೊತೆ, ಯಾವಾಗಲೂ ಜೊತೆ. ಇವ್ರಿಬ್ರು ಫ್ರೆಂಡ್ಸ್, ಯಾರು ಎಲ್ಲರೇ ಹಾಕಿದ್ರು ಇವರಿಬ್ರು ಮಾತ್ರ ಅಲಾದಿ ಜೊತೆಯಾಗೇ ಇರ್ತಿದ್ರು. ಶಶಿಕಲಾ ನೀನು ಅಡ್ರೆಸ್ ಬರ್ದಿಲ್ಲ. ಆಯ್ತು, ಈಗ ಹಾಜರಿ ಹೇಳಿದ್ರಿ, ಒಳ್ಳೆ ಹುಡುಗರು ಮಾಡ್ಲಾಕೋರಿಗೆಲ್ಲ ನಾಳೆ ಬರ್ಬೇಕಂತ ಹೇಳಿ ಈ ಫಂಕ್ಷನ್ ಮಾಡೋಣ. ಮತ್ತೆ ನಾಳೆ ಬರಲಿ.
ಯಾಕೆ ಅಂದ ಹೆಣ್ಣಿಗೆ ಸೀರೆ ಯಾಕೆ ಅಂದ ಅಂದ ಚಂದ ಅವಳ ಅಂದ ಒಳಗೆ ಅಡಗಿರೋದ್ರಿಂದ ಸೀರೆಯಲ್ಲಿ ಹೆಣ್ಣು ಬೆಣ್ಣೆ ಬೆಣ್ಣೆಯಂತೆ ಕರಗಿ ಹೋಗೋ ಆ ಹೃದಯದಂತೆ ಹಣೆಯಲ್ಲಿ ಸಿಂಧು ಅಂದದ ಬಂದು ಕಣ್ಣಲ್ಲಿ ಕಾಡಿಗೆ ರುಚಿಯಾದ ಅಡಿಗೆ ಇಂದು ದೇಗೋ ಹೃದಯಕ್ಕೆ ಹೆಣ್ಣಿನ ಅಂದವೇ ಮದುವೆಯ ಭೋಜನವಂತೆ ಮದುವೆಯ ಭೋಜನವಂತೆ ಹೆಣ್ಣಿಗೆ ಸೀರೆ ಯಾಕೆ ಅಂದ ಈ ಬಳೆಗಳು ನೋಡು ಒಳ್ಳೆಯ ಶಕುನ ನೋಡು ಝಲ್ ಝಲ್ ಗೆಜ್ಜೆಗಳು ನೋಡು ಸ್ವರಗಳ ಸರಿಗಮ ನೋಡು ಹೆಣ್ಣು ನಕ್ಕರೆ ದೀಪಾವಳಿ ಹೆಣ್ಣು ನಡೆದರೆ ಸಂಕ್ರಾಂತಿ ಬಂದು ಹೋಗೋ ಹಬ್ಬಗಳು ಯಾಕೆ ಬೇಕು ಹೆಣ್ಣೆ ಕಣ್ಣಿಗೆ ಹಬ್ಬ ಹಬ್ಬ ಕಣ್ಣಿಗೆ ಹಬ್ಬ ಹೆಣ್ಣಿಗೆ ಸೀರೆ ಯಾಕೆ ಅಂದ ಅಂದ ಚಂದ ಅವಳ ಅಂದ ಒಳಗೆ ಅಡಗಿರೋದ್ರಿಂದ ನವಿಲೆ ನನ್ನವಳೆ ಕೇಳೆ ಹೃದಯದ ಮಾತು ಕೇಳೆ ಸುಳ್ಳು ಪೊಳ್ಳು ಎಲ್ಲ ಹೆಣ್ಣಿಗೆ ಹೆಣ್ಣಿಗೆ ಸೀರೆ ಯಾಕೆ ಅಂದ ಹೆಣ್ಣಿಗೆ ಸೀರೆ ಯಾಕೆ ಅಂದ ಅಂದ ಚಂದ ಅವಳ ಅಂದ ಒಳಗೆ ಅಡಗಿರೋದ್ರಿಂದ ಸೀರೆಯಲ್ಲಿ ಹೆಣ್ಣು ಬೆಣ್ಣೆ ಬೆಣ್ಣೆಯಂತೆ ಕರಗಿ ಹೋಗೋ ಆ ಹೃದಯದಂತೆ ಹಣೆಯಲ್ಲಿ ಸಿಂಧು ಅಂದದ ಬಂದು ಕಣ್ಣಲ್ಲಿ ಕಾಡಿಗೆ ರುಚಿಯಾದ ಅಡಿಗೆ ಇಂದು ದೇಗೋ ಹೃದಯಕ್ಕೆ ಹೆಣ್ಣಿನ ಅಂದವೇ ಮದುವೆಯ ಭೋಜನವಂತೆ ಮದುವೆಯ ಭೋಜನವಂತೆ ಹೆಣ್ಣಿಗೆ ಸೀರೆ ಯಾಕೆ ಅಂದ
Thank you.
ಆರಾಮಿಲ್ಲ ನೋಡಿ